ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ ಆಫ್ರಿಕಾ ಮತ್ತು ಯುರೋಪ್ ಎರಡೂ ಪಾಠ ಮಾಡಿದ್ದೆ. ಅಂದರೆ ಯುರೋಪಲ್ಲಿ ಅರ್ಧ ಭಾಗ ಉಳಿದಿತ್ತಲ್ಲ, ಅರ್ಧ ಭಾಗ, ಆಮೇಲೆ ಆಫ್ರಿಕಾದ್ದು ಸ್ವಲ್ಪ ನೋಡಿದ್ವಿ ಈ ಪ್ರೀವಿಯಸ್ ಪಾಠದಲ್ಲಿ. ಇವತ್ತು ಆಫ್ರಿಕಾದ ಉಳಿದ ಭಾಗವನ್ನು ನೋಡೋಣ. ಈ ಆಫ್ರಿಕಾದಲ್ಲಿ ಜಲಸಂಪನ್ಮೂಲ ಇಲ್ಲಿ ತನಕ ಹೇಳಿದ್ದೆ, ಜಲಸಂಪನ್ಮೂಲಗಳು ಹೇಳಿರಲಿಲ್ಲ. ಇದನ್ನು ಇವತ್ತು ಕಂಟಿನ್ಯೂ ಮಾಡೋಣ. ಓಕೆ, ಆಫ್ರಿಕಾದ ನದಿಗಳು. ಆಫ್ರಿಕಾದ ನದಿ ವ್ಯವಸ್ಥೆಗಳು ತಮ್ಮದೇ ಆದ ವೈಚಿತ್ರ್ಯಗಳನ್ನು ಹೊಂದಿದೆ. ಬಹಳಷ್ಟು ನದಿಗಳು ತಮ್ಮ ಮೇಲ್ಕಣಿವೆ ಪಾತ್ರಗಳಲ್ಲಿ ಆಳವಾದ ಕಂದರಗಳನ್ನು ನಿರ್ಮಿಸಿವೆ. ಜಲಪಾತಗಳು ತ್ವರಿತ ಪ್ರವಾಹಗಳನ್ನು ಹೊಂದಿವೆ. ಅಂದರೆ ಕಂದರಗಳಂತ ಕಂದರಗಳನ್ನು ಆಳವಾದ ಕಂದರಗಳಂತಂದರೆ ಪೂರ್ತಿ ತಗ್ಗಾಗಿ ನಿರ್ಮಾಣ ಮಾಡೋದು. ಆಮೇಲೆ ಮೇಲ್ಕಣಿವೆ ಪಾತ್ರದಲ್ಲಿ ಆಳವಾದ ಕಂದರಗಳನ್ನು ನಿರ್ಮಾಣ ಮಾಡಿದ್ದಾವೆ. ಹಾಗೆಯೇ ಜಲಪಾತಗಳು ಆಮೇಲೆ ತ್ವರಿತ ಪ್ರವಾಹಗಳನ್ನು ಸಹ ಇವು ಹೊಂದಿದ್ದಾವೆ. ಋತುಕಾಲಿಕ ಮಳೆಯ ಹಂಚಿಕೆಯ ಪರಿಣಾಮದಿಂದ ಅರೆಕಾಲಿಕವಾಗಿ ಹರಿಯುತ್ತವೆ. ಅಂದರೆ ಈ ಮಳೆಯ ಹಂಚಿಕೆ ಪರಿಣಾಮದಿಂದ ಏನಾಗುತ್ತೆ, ಇದು ಮಳೆಗಾಲ ಯಾವಾಗಿರುತ್ತಲ್ಲ ಆವಾಗಷ್ಟೇ ಹರಿತವೆ, ಆಮೇಲೆ ಸ್ವಲ್ಪ ಅಂದರೆ ಹರಿಯೋದಿಲ್ಲ ಅನ್ನೋದು ಇದರ ಅರ್ಥ ಆಗುತ್ತೆ. ಮುಕ್ತ ನೌಕಾಯಾನಕ್ಕೆ ಸೂಕ್ತವಲ್ಲ. ಮುಕ್ತ ನೌಕಾಯಾನಕ್ಕೆ ಇದು ಸೂಕ್ತವಾಗಿರೋದಿಲ್ಲ ಈ ನದಿಗಳು. ಆಮೇಲೆ ಸಾರ್ವಕಾಲಿಕ ನದಿಗಳು ಇಲ್ಲಿ ಕಡಿಮೆ ಇದ್ದಾವೆ. ಇಲ್ಲಿ ಒಳನಾಡಿನ ನದಿಗಳೇ ಹೆಚ್ಚಾಗಿದ್ದಾವೆ. ಸಾರ್ವಕಾಲಿಕ ನದಿಗಳು ಅಂತಂದರೆ ವರ್ಷ ಪೂರ್ತಿ ಹರಿಯೋ ನದಿಗಳು, ಅವುಗಳ ಸಂಖ್ಯೆ ಇಲ್ಲಿ ಕಡಿಮೆ ಇದೆ. ಆಫ್ರಿಕಾ ಖಂಡವು 4 ಪ್ರಮುಖ ನದಿಗಳನ್ನು ಹೊಂದಿದೆ. 4 ಪ್ರಮುಖ ನದಿಗಳನ್ನು ಹೊಂದಿವೆ. ಅವುಗಳೆಂದರೆ ನೈಲ್ ನದಿ, ಕಾಂಗೋ, ಇದಕ್ಕೆ ಜೈರೆ ನದಿ ಅಂತಲೂ ಕರೀತಾರೆ ನೋಡಿ. ಕಾಂಗೋ ಅಂದರೂ ಒಂದೇ, ಜೈರೆ ಅಂದರೂ ಒಂದೇ. ಕಾಂಗೋ, ಆಮೇಲೆ ನೈಜರ್ ಮತ್ತು ಜಾಂಬೇಜಿ, ಇವುಗಳೇನಾಗಿದ್ದಾವೆ, ಈ 4 ನದಿಗಳು ಆಫ್ರಿಕಾದ ಮಹತ್ವದ ನದಿಗಳಾಗಿದ್ದಾವೆ. ಇತರ ಪ್ರಮುಖ ನದಿಗಳಂದರೆ ಸೆನೆಗಲ್, ಆರೆಂಜ್, ಲಿಂಪೋಪೋ. ನೋಡಿ, ಈ ಥರ ಕೊಡ್ತಾರೆ. ಈ ಗುಂಪಿನಲ್ಲಿ ಸರಿ ಹೊಂದಲಾರದ್ದು ಯಾವುದು ಆಯ್ಕೆ ಮಾಡಿ ಅಂತ ಕೊಡ್ತಾರೆ. ಆವಾಗ ನಿಮಗೆ ಇಂಪಾರ್ಟೆಂಟ್ ಇವುಗಳೆಲ್ಲ ನೆನಪಿರಬೇಕು. ಈ ನೈಲ್ ನದಿ, ಕಾಂಗೋ ಅಥವಾ ಜೈರೆ, ನೈಜರ್, ಜಾಂಬೇಜಿ, ಸೆನೆಗಲ್, ಆರೆಂಜ್, ಲಿಂಪೋಪೋ ಇವುಗಳೆಲ್ಲ ಆಫ್ರಿಕಾದಲ್ಲಿ ಬರ್ತಕ್ಕಂಥ ನದಿಗಳೇ ಆಗಿದ್ದಾವೆ. ಆಫ್ರಿಕಾ ಖಂಡದಲ್ಲಿ ಈ 4 ಇದಾವಲ್ಲ, ನೈಲ್ ನದಿ, ಕಾಂಗೋ ನದಿ, ಜೈರ್ ನದಿ, ಆಮೇಲೆ ಜಾಂಬೇಜಿ, ನೈಜರ್, ಜಾಂಬೇಜಿ, ಇವು 4 ಪ್ರಮುಖವಾಗಿದ್ದಾವೆ. ಇವು ಸೆನೆಗಲ್, ಆರೆಂಜ್, ಲಿಂಪೋಪೋ ಇವುಗಳೇನಾಗಿದ್ದಾವೆ, ಈ ಥರ ಪ್ರಮುಖ ನದಿಗಳಾಗಿದ್ದಾವೆ. ನೆಕ್ಸ್ಟ್ ನೋಡೋಣ, ನೈಲ್ ನದಿ. ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿಯಾಗಿದೆ. ನೋಡಿ, ಇದು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಹಿಂದೆ ಏನು ನಡೆದಿದ್ದಾವಲ್ಲ ಎಕ್ಸಾಮ್, ಅದರಲ್ಲಿ ಎಷ್ಟು ಸಾರಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ತುಂಬ ಸಾರಿ ಕೇಳಿದ್ದಾರೆ. ಜಗತ್ತಿನ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರು. ಇದು ನೈಲ್ ನದಿ. ಇದರ ಉದ್ದ ಎಷ್ಟು ಅಂತಲೂ ಸಹ ಕೇಳಿದ್ರು. 6650 ಮೀಟರ್ ಉದ್ದ ಹರಿಯುತ್ತೆ ಇದು. ವಿಕ್ಟೋರಿಯಾ ಸರೋವರದಲ್ಲಿ ನೈಲ್ ನದಿಯಾಗಿ ಉಗಮಗೊಂಡು ಸಹರಾ ಮರುಭೂಮಿಯ ಗುಂಟ ಉತ್ತರಾಭಿಮುಖವಾಗಿ ಹರಿದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಸಂಗಮಗೊಳ್ಳುತ್ತೆ. ನೋಡಿ, ಇದು ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗುತ್ತೆ. ಈ ನದಿ ವಿಕ್ಟೋರಿಯಾ ಸರೋವರದಲ್ಲಿ ಉಗಮವಾಗಿ ಸಹರಾ ಮರುಭೂಮಿಯಿಂದ ಹರಿಯುತ್ತೆ. ಸಹರಾ ಮರುಭೂಮಿಯಿಂದ ಹರಿದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಇದು ಸಂಗಮವಾಗುತ್ತೆ. ನೈಲ್ ನದಿಯ ಬಯಲು ಅತ್ಯಂತ ಫಲವತ್ತಾಗಿದೆ. ಸಹಸ್ರಾರು ಜನರ ಬದುಕಿಗೆ ನೆರವಾಗಿದ್ದು ಜನರು ಅದರ ನೀರನ್ನು ನೀರಾವರಿಗಾಗಿ ಬಳಸುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಅಲ್ ಗಜಲ್ ಎಂಬುದು ಎಡದಂಡೆಯ ಉಪನದಿ ಮತ್ತು ಸುಬತ್, ನೀಲಿ ನೈಲ್ ಮತ್ತು ಅಟ್ಟಾರ ಎಂಬುದು ಬಲದಂಡೆ ಉಪನದಿಗಳಾಗಿದ್ದಾವೆ. ನೋಡಿ, ಅಲ್ ಗಜಲ್ ಆದಲ್ಲ, ಇದು ಈ ನೈಲ್ ನದಿಯ ಉಪನದಿಯೇ, ಬಟ್ ಇದು ಎಡದಂಡೆಗೆ ಬರುತ್ತೆ. ಹಾಗೆಯೇ ಸುಬತ್ ಮತ್ತು ನೀಲಿ ನೈಲ್, ಅಟ್ಟಾರ ಇವುಗಳು ಸಹ ಇದರ ಉಪನದಿಗಳೇ ಆಗಿದ್ದು ಇವು ಬಲದಂಡೆ ಕಡೆ ಬರ್ತವೆ. ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಬಲದಂಡೆ ಯಾವ್ದು ಬರುತ್ತೆ, ಎಡದಂಡೆ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ಗೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆನೂ ಸಹ ಕೇಳಿದ್ದಾರೆ ಇವುಗಳು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ನೀಲಿ ನೈಲ್ ನದಿಯು ಥಾನಾ ಸರೋವರದಲ್ಲಿ ಉಗಮ ಹೊಂದುತ್ತದೆ. ನೀಲಿ ನೈಲ್ ಏನಾಗಿದೆ, ಈ ನೈಲ್ ನದಿಯ ಬಲದಂಡೆಯ ಉಪನದಿಯಾಗಿದೆ. ಇದು
ತಾನಾ ಸರೋವರದಲ್ಲಿ ಉಗಮವಾಗುತ್ತೆ. ತಾನಾ ಅಂದರೆ ಇಥಿಯೋಪಿಯಾದಲ್ಲಿ ಉಗಮವಾಗುತ್ತೆ. ಮತ್ತು ಖಾರ್ಟೂಮ್ ಎಂಬಲ್ಲಿ ಬಿಳಿ ನೈಲ್ ನದಿಯನ್ನು ಕೂಡಿಕೊಳ್ಳುತ್ತೆ. ಬಿಳಿ ನೈಲ್ ನದಿ ಎಲ್ಲಿದೆ? ಬಿಳಿ ನೈಲ್ ನದಿ ಬಿಳಿ ನೈಲ್ ನದಿ ಇಲ್ಲಿ ಎಲ್ಲಿದೆ, ಯಾವ ಕಡೆ ಬರುತ್ತೆ ಅಂತ ಕೊಟ್ಟಿಲ್ಲ ಇಲ್ಲಿ. ಬಟ್ ಇದೈತಲ್ಲ ನೀಲಿ ನೈಲ್ ನದಿ, ಇದು ಖಾರ್ಟೂಮ್ ಎಂಬಲ್ಲಿ ಬಿಳಿ ನೈಲ್ ನದಿಯನ್ನು ಸೇರುತ್ತೆ ನೋಡಿ. ಇದು ನಿಮಗೆ ನೆನಪಿರಬೇಕು, ಯಾಕಂದರೆ ಇದು ನೈಲ್ ನದಿಯ ಉಪನದಿಯಾಗಿದೆಯಲ್ಲ, ಹಾಗಾಗಿ ಇದು ಕೇಳಬಹುದು. ನೈಲ್ ನದಿಯು ಪ್ರಪಂಚದಲ್ಲೇ ಪ್ರಸಿದ್ಧ ಮುಖಜ ಭೂಮಿಯನ್ನು ನಿರ್ಮಿಸಿದೆ. ಈ ನದಿಗೆ ನಿರ್ಮಿಸಿರುವ ಅಣೆಕಟ್ಟುಗಳಲ್ಲಿ ಆಸ್ವಾನ್ ಅಣೆಕಟ್ಟು ದೊಡ್ಡದು. ಇದು ಕೇಳ್ತಾರೆ, ಆಸ್ವಾನ್ ಅಣೆಕಟ್ಟು ಯಾವ ಒಂದು ನದಿಗೆ ಕಟ್ಟಲಾಗಿದೆ ಅಂತ ಕೇಳ್ತಾರೆ. ಆಸ್ವಾನ್ ಅಣೆಕಟ್ಟು ನೈಲ್ ನದಿಗೆ ಕಟ್ಟಲಾಗಿದೆ. ಇದು ನೈಲ್ ನದಿಗೆ ನಿರ್ಮಿಸಿರುವ ಅಣೆಕಟ್ಟುಗಳಲ್ಲಿ ಇದು ಅತ್ಯಂತ ದೊಡ್ಡ ಅಣೆಕಟ್ಟು ಆಗಿದೆ. ಇದು ನೆನಪಲ್ಲಿ ಇಟ್ಕೊಳ್ಳಿ ಇದನ್ನು. ನೆಕ್ಸ್ಟು ಕಾಂಗೋ ನದಿ ಬರುತ್ತೆ. ಕಾಂಗೋ ನದಿ ಅಥವಾ ಜೈರ್ ನದಿಯು ಆಫ್ರಿಕಾದ ಎರಡನೇ ಉದ್ದವಾದ ನದಿಯಾಗಿದೆ. ಫಸ್ಟು ನೈಲ್ ನದಿ ಐತಲ್ಲ, ಇದು ಆಫ್ರಿಕಾದ ಎರಡನೇ ಉದ್ದವಾದ ನದಿಯಾಗಿದೆ. ಆಫ್ರಿಕಾದ ಜನ ಈ ನದಿಯನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಉಗಮ ಸ್ಥಾನದಲ್ಲಿ ಈ ನದಿಯನ್ನು ಲುವಾಪುಲಾ ಅಂತ ಕರೀತಾರೆ. ಒಂದು ನಿಮಿಷ. ಈ ನದಿ ಉಗಮ ಎಲ್ಲಿ ಹೊಂದ್ತದಲ್ಲ ಅಲ್ಲಿ ಇದಕ್ಕೆ ಲುವಾಪುಲಾ ಅಂತ ಕರೀತಾರೆ. ಮತ್ತು ಉಳಿದ ಎಲ್ಲ ಕಡೆಗಳಲ್ಲಿ ಲುವಾಲಾಬ್ ಅಂತ ಕರೀತಾರೆ ನೋಡಿ. ಲುವಾಪುಲಾ ಉಗಮ ಆಗಿದ್ದ ಸ್ಥಳದಲ್ಲಿ ಕರೀತಾರೆ, ಬೇರೆ ಕಡೆ ಎಲ್ಲ ಲುವಾಲಾಬ್ ಅಂತ ಕರೀತಾರೆ. ಇವು ಇಂಪಾರ್ಟೆಂಟ್ ನೋಡ್ರಿ, ನೆನಪಲ್ಲಿ ಇಟ್ಕೊಳ್ರಿ. ಕಾಂಗೋ ನದಿಯು ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಉಗಮ ಹೊಂದಿ ಮೊದಲು ಉತ್ತರಕ್ಕೆ, ಆ ನಂತರ ನೈಋತ್ಯಕ್ಕೆ 4640 ಕಿಲೋಮೀಟರ್ ದೂರ ಹರಿಯುತ್ತದೆ. ಅಟ್ಲಾಂಟಿಕ್ ಸಾಗರ ಸೇರುತ್ತದೆ. ಇದೇನಾಗುತ್ತೆ, ಕಾಂಗೋ ನದಿ ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಉಗಮವಾಗುತ್ತೆ. ಮೊದಲು ಉತ್ತರಕ್ಕೆ ಹರಿದು ಆನಂತರ ನೈಋತ್ಯಕ್ಕೆ ಹರಿಯುತ್ತೆ. ಎಷ್ಟು? 4640 ಕಿಲೋಮೀಟರ್ ದೂರ ಹರಿಯುತ್ತದೆ. ನೆಕ್ಸ್ಟ್ ಅಟ್ಲಾಂಟಿಕ್ ಸಾಗರಕ್ಕೆ ಇದು ಸೇರುತ್ತೆ. ಈ ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗಿರ್ತಕ್ಕಂಥ ನದಿ ಇದು ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇದು ಆಫ್ರಿಕಾದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತದ ಅರಣ್ಯಗಳ ನಡುವೆ ಹರಿಯುತ್ತದೆ. ಪ್ರಸಿದ್ಧ ಲಿವಿಂಗ್ಸ್ಟನ್ ಜಲಪಾತವನ್ನು ನಿರ್ಮಿಸುತ್ತದೆ, ಆದರೆ ನದಿ ಮುಖಜ ಭೂಮಿ ಹೊಂದಿಲ್ಲ. ನೋಡ್ರಿ, ಹೇಳಿಕೆ ರೂಪದಲ್ಲಿ ಕೇಳ್ತಾರೆ, ಆವಾಗ ನಿಮಗೆ ನೆನಪಲ್ಲಿ ಇರಬೇಕು. ಇದು ಏನಾಗಿದೆ, ಮುಖಜ ಭೂಮಿಯನ್ನು ಹೊಂದಿಲ್ಲ. ಈ ಲಿವಿಂಗ್ಸ್ಟನ್ ಜಲಪಾತ ಐತಲ್ಲ, ಈ ಲಿವಿಂಗ್ಸ್ಟನ್ ಜಲಪಾತ ಈ ಕಾಂಗೋ ನದಿ ಮೂಲಕನೇ ನಿರ್ಮಾಣವಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೈಜರ್ ನದಿ ಇದೆ, ಇಲ್ಲಿ ನೈಲ್ ನದಿ ಇದೆ. ಇಲ್ಲಿಂದ ಉಗಮವಾಗುತ್ತೆ ನೈಲ್ ನದಿ. ಇಲ್ಲಿಂದ ಉಗಮವಾಗಿ ಹೀಗೆ ಹರಿಯುತ್ತೆ. ಇದು ಜೈರೆ ಅಥವಾ ಕಾಂಗೋ ನದಿ. ಇದು ಈ ಥರ ಕಲರ್ ಚೇಂಜ್ ಮಾಡ್ಕೊತೀನಿ ರೀ. ಓಕೆ, ಇದೇನು ಕಾಂಗೋ ನದಿ ಅದಲ್ಲ, ಹೀಗೆ ಇಲ್ಲಿಂದ ಈ ಥರ ಉಗಮವಾಗಿ ಈ ಥರ ಬಂದು ಮತ್ತೆ ಈ ಥರ ಹೋಗುತ್ತಲ್ಲ, ಹಾಗಾಗಿ ಇದು ಕಾಂಗೋ ನದಿ ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗತಕ್ಕಂಥ ನದಿಯಾಗಿದೆ ನೋಡಿ, ನೆನಪಲ್ಲಿ ಇರಲಿ. ಇದು ಜಾಂಬೇಜಿ ನದಿ ಆಗುತ್ತೆ. ಓಕೆ, ನೆಕ್ಸ್ಟ್ ಆರೆಂಜ್ ನದಿ ಕೂಡ ಇಲ್ಲಿದೆ ನೋಡಿ, ಆರೆಂಜ್ ನದಿ. ಓಕೆ, ನೆಕ್ಸ್ಟ್ ನೋಡೋಣ. ನೈಜರ್ ನದಿಯನ್ನು ನೋಡೋಣ. ಆಫ್ರಿಕಾದ 3ನೇ ಉದ್ದವಾದ ನದಿ ಯಾವುದು? ಈ ನೈಜರ್ ನದಿ. ಈ ನದಿಯು ಪಶ್ಚಿಮ ಕರಾವಳಿಯ ಎತ್ತರದ ಭಾಗದಲ್ಲಿ ಉಗಮವಾಗುತ್ತೆ. ಇದು ಕೂಡ ಅಟ್ಲಾಂಟಿಕ್ ಮಹಾಸಾಗರವನ್ನು ಕೂಡಿಕೊಳ್ಳುತ್ತೆ. ಈ ಕಾಂಗೋ ನದಿ ಆಮೇಲೆ ಈ ನೈಜರ್ ನದಿ ಅದಲ್ಲ, ಇವೆರಡೂ ಸಹ ಅಟ್ಲಾಂಟಿಕ್ ಸಾಗರವನ್ನು ಸೇರಿಕೊಳ್ಳುತ್ತೆ. ಇದು ವರ್ಷವಿಡೀ ತುಂಬಿ ಹರಿಯುವ ನದಿಯಲ್ಲ. ಈ ನದಿಯ ಉದ್ದ 4000 ಕಿಲೋಮೀಟರ್ ಆಗಿದೆ. ಇದೇನು ವರ್ಷ ಪೂರ್ತಿ ಹರಿಯೋದಿಲ್ಲ, ಯಾವಾಗ ಮಳೆಗಾಲ ಇರುತ್ತೋ ಆವಾಗ ಹರಿಯುತ್ತೆ ಚೆನ್ನಾಗಿ. ಇದರ ಉದ್ದ ಎಷ್ಟು ಅಂತ ಕೇಳಿದಾಗ 4000 ಕಿಲೋಮೀಟರ್ ನೋಡಿ. ನೆಕ್ಸ್ಟು ಜಾಂಬೇಜಿ ನದಿ ಬರುತ್ತೆ. ಆಫ್ರಿಕಾದ 4ನೇ ಪ್ರಮುಖ ನದಿ ಇದು ಜಾಂಬೇಜಿ ನದಿ. ಇದು ಆಫ್ರಿಕಾದ ದಕ್ಷಿಣ ಭಾಗದ ಮಹತ್ವದ ನದಿಯಾಗಿದೆ. ಇದು ಕೇಂದ್ರ ಆಫ್ರಿಕಾ ಪ್ರದೇಶದಲ್ಲಿ ಹುಟ್ಟಿ ಆಗ್ನೇಯ ಕಡೆಗೆ ಹರಿಯುತ್ತದೆ. ಅಂದರೆ ಕೇಂದ್ರ ಆಫ್ರಿಕಾದಲ್ಲಿ ಮಧ್ಯಭಾಗದಲ್ಲಿ ಹುಟ್ಟಿ ಆಗ್ನೇಯ ದಿಕ್ಕಿಗೆ ಹರಿಯುತ್ತೆ.
ಹರಿದು ಹಿಂದೂ ಮಹಾಸಾಗರದಲ್ಲಿ ಸೇರುತ್ತೆ. ಇವು ಇಂಪಾರ್ಟೆಂಟ್. ಯಾವ ಮಹಾಸಾಗರ ಯಾವ ಸಮುದ್ರ ಈ ಸೇರ್ತವೆ ಅಂತ ಕೇಳ್ತಾರೆ, ಆಗ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ತನ್ನ ಪಾತ್ರದ ಉದ್ದಕ್ಕೂ ಸಾಕಷ್ಟು ಪ್ರವಾಹ ಹಾಗೂ ಜಲಪಾತಗಳನ್ನು ಉಂಟು ಮಾಡುತ್ತೆ. ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಜಲಪಾತ ಯಾವುದು ಅಂತ ಕೇಳಿದಾಗ ವಿಕ್ಟೋರಿಯಾ ಜಲಪಾತ. ವಿಕ್ಟೋರಿಯಾ ಜಲಪಾತ ಯಾವ ನದಿಗೆ ನಿರ್ಮಿತವಾಗಿದೆ ಅಂತ ಕೇಳಿದಾಗ ಜಾಂಬೇಜಿ ನದಿ ಅನ್ನೋದು ನೆನಪಲ್ಲಿರಬೇಕು. ಇಲ್ಲಿದೆ ನೋಡಿ ವಿಕ್ಟೋರಿಯಾ ಜಲಪಾತ. ಇದು ಜಗತ್ತಿನಲ್ಲಿ ಅತಿ ಎತ್ತರದ ಜಲಪಾತ ನೋಡಿ. ಈ ನದಿಯು ಹಲವು ಆಳವಾದ ಕಂದರಗಳ ಮುಖಾಂತರ ಹರಿಯುತ್ತದೆ. ಅವುಗಳಲ್ಲಿ ಕರಿಬಾ ಕಂದರ ಪ್ರಸಿದ್ಧವಾಗಿದೆ. ಇದು ಕೇಳ್ತಾರೆ. ಕರಿಬಾ ಕಂದರ ಎಲ್ಲಿ ನಿರ್ಮಿತವಾಗಿದೆ ಅಂತ ಕೇಳಿದಾಗ ಈ ಜಾಂಬೇಜಿ ನದಿ ಅದಲ್ಲ, ಜಾಂಬೇಜಿ ನದಿಯಲ್ಲಿ ನಿರ್ಮಾಣವಾಗಿದೆ. ಈ ನದಿಯ ಉದ್ದ ಎಷ್ಟು ಅಂತ ಕೇಳಿದಾಗ 3500 ಕಿಲೋಮೀಟರ್ ಉದ್ದ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಸೆನೆಗಲ್ ನದಿ ಬರುತ್ತೆ. ಸೆನೆಗಲ್ ನದಿ ಗಿನಿಯಾ ಸೆನೆಗಲ್ ನದಿ ಗಿನಿಯಾ ಗೌಟಾ ಜಾಲ್ಲೋನ್ ಅಂತ ಬರುತ್ತೆ. ಗಿನಿಯಾ ಗೌಟಾ ಜಾಲ್ಲೋನ್ ಪ್ರಸ್ಥಭೂಮಿ ಬರುತ್ತೆ. ಇಲ್ಲಿ ಉಗಮವಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಸೆನೆಗಲ್ ನದಿ ಗಿನಿಯಾ ಗೌಟಾ ಜಾಲ್ಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮವಾಗುತ್ತೆ. ಹಾಗೆ ವಾಯುವ್ಯಕ್ಕೆ ಸುಮಾರು 1640 ಕಿಲೋಮೀಟರ್ ಹರಿದು ಅಂತಿಮವಾಗಿ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತೆ. ಕಾಂಗೋ ನದಿ, ಆಮೇಲೆ ಜಾಂಬೇಜಿ ನದಿ ಇಲ್ಲಿ ಕೊಟ್ಟಿದ್ರಲ್ಲ, ಜಾಂಬೇಜಿ ಹಿಂದೂ ಮಹಾಸಾಗರ ಸೇರುತ್ತೆ. ಈ ಕಾಂಗೋ, ನೈಜರು, ಆಮೇಲೆ ಸೆನೆಗಲ್ ಇವುಗಳೇನಾಗ್ತವೆ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರ್ತವೆ ನೋಡಿ. ಇವು ತುಂಬ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ಇದೆಷ್ಟು 1640 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಮಾರಿಟಾನಿಯಾ ಮತ್ತು ಸೆನೆಗಲ್ ಪ್ರಾಂತ್ಯಗಳ ನಡುವೆ ಗಡಿಯಾಗಿ ಇದು ಹರಿಯುತ್ತೆ. ಯಾವುದು? ಮಾರಿಟಾನಿಯಾ ಮತ್ತು ಸೆನೆಗಲ್ ಪ್ರಾಂತ್ಯಗಳ ಗಡಿಯಲ್ಲಿ ಹರಿಯುತ್ತೆ ನೋಡಿ. ನೆಕ್ಸ್ಟು ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು ಹೇಗಿದೆ ಅನ್ನೋ ನೋಡೋಣ. ಅತ್ಯಂತ ಉದ್ದ ಮತ್ತು ಅಗಲವನ್ನುಳ್ಳ ಆಫ್ರಿಕಾ ಖಂಡವು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳಗಳಲ್ಲಿ ವಿಸ್ತರಿಸಿಕೊಂಡಿದೆ. ಹೀಗಾಗಿ ಇದನ್ನು ಕೇಂದ್ರ ಸ್ಥಾನ ಭೂಖಂಡ ಅಂತ ಕರೀತಾರೆ. ಈ ಖಂಡದ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತವು ಹಾದು ಹೋಗಿರುವುದರಿಂದ ಸೂರ್ಯನ ಕಿರಣಗಳು ಲಂಬವಾಗಿ ಪ್ರಸರಿಸುತ್ತವೆ. ಮಧ್ಯದಲ್ಲೇ ಸಮಭಾಜಕ ವೃತ್ತ ಹಾದು ಹೋಗುತ್ತಲ್ಲ, ಆ ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳ್ತವೆ. ಆದ್ದರಿಂದ ಈ ಖಂಡದಲ್ಲಿ ಉಷ್ಣವಲಯದ ವಾಯುಗುಣವಿದೆ. ಸೂರ್ಯನ ಕಿರಣಗಳು ನೇರವಾಗಿ ಪ್ರಸರಿಸ್ತಾವಲ್ಲ ಅಂತಲ್ಲಿ ಉಷ್ಣವಲಯದ ವಾಯುಗುಣವಿರುತ್ತೆ. ಜೊತೆಗೆ ಇನ್ನೂ ಹಲವು ಅಂಶಗಳು ಆಫ್ರಿಕಾದ ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತವೆ. ಉದಾಹರಣೆಗೆ ಎತ್ತರವುಳ್ಳ ಪರ್ವತಗಳು ಇಲ್ಲದಿರುವುದು, ಪ್ರವಾಹಗಳು, ಪೂರ್ವ ಪಶ್ಚಿಮಕ್ಕೆ ಹೆಚ್ಚು ವಿಸ್ತರಣೆ ಮತ್ತು ಸನ್ನಿವೇಶ, ಸಹರಾದ ಪಶ್ಚಿಮದಂಚಿನ ಉದ್ದಕ್ಕೂ ಹರಿಯುವ ಹಾಗೂ ಕಲಹರಿಯ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಶೀತ ಸಾಗರ ನೋಡಿ. ಇದು ಕೆನರಿ ಪ್ರವಾಹ ಇದು. ಆಮೇಲೆ ಇದು ಕಲಹರಿ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಹರಿಯುವ ಶೀತಸಾಗರ ಯಾವುದು? ಈ ಬೆಂಗೂಲ ಪ್ರವಾಹ. ಈ ಪ್ರವಾಹಗಳ ಕರಾವಳಿಯ ತಗ್ಗು ಪ್ರದೇಶಗಳಿಗೆ ಹೊಂದಿಕೊಂಡಿರೋ ಭಾಗಗಳ ಉಷ್ಣಾಂಶವನ್ನು ಕಡಿಮೆಗೊಳಿಸುವವು ನೋಡಿ. ಈ ವಾಯುಗುಣ ಏನೈತಲ್ಲ ತುಂಬಾನೇ ಇಂಪಾರ್ಟೆಂಟ್ ನೋಡ್ರಿ. ಈ ಕೆನರಿ ಪ್ರವಾಹ ಏನಾಗಿದೆ? ಸಹರಾದ ಪಶ್ಚಿಮದಂಚಿನ ಉದ್ದಕ್ಕೂ ಹರಿಯುತ್ತೆ. ನೆಕ್ಸ್ಟ್ ಕಲಹರಿ ಪಶ್ಚಿಮ ಕರಾವಳಿಗೆ ಹೊಂದಿಕೊಂಡಂತೆ ಹರಿಯುವ ಶೀತಸಾಗರ ಯಾವುದು? ಬೆಂಗೂಲ ಪ್ರವಾಹ ಇದೊಂದು ಏನಾಗಿದೆ? ಶೀತಸಾಗರ. ಗಲ್ಫ್ ಸ್ಟ್ರೀಮ್ ಜಾಸ್ತಿ ಕೇಳ್ತಾರೆ ನೋಡಿ. ಇದು ಗಲ್ಫ್ ಸ್ಟ್ರೀಮ್ ಇದಲ್ಲ, ಗಲ್ಫ್ ಸ್ಟ್ರೀಮ್ ಇದು ಉಷ್ಣಸಾಗರ ಪ್ರವಾಹ, ನೆನಪಲ್ಲಿ ಇಟ್ಕೊಳ್ರಿ. ಇದು ಬಹಳಷ್ಟು ಸರಿ ಕೇಳ್ತಾರೆ ಎಕ್ಸಾಮ್ಗೆ. ಉಷ್ಣಸಾಗರ ಪ್ರವಾಹ. ಬೆಂಗುಲ ಪ್ರವಾಹ ಇದು ಶೀತಸಾಗರ ಪ್ರವಾಹ ಆಗಿದೆ ನೋಡಿ. ಈ ಎರಡು ಶೀತ ಪ್ರವಾಹಗಳಾಗಿರುವುದರಿಂದ ಅಂದರೆ ಕೆನರಿ ಕೂಡ ಶೀತಸಾಗರ ಪ್ರವಾಹ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಈ ಎರಡು ಶೀತ
ಪ್ರವಾಹಗಳಾಗಿರುವುದರಿಂದ ಅವು ಹೆಚ್ಚು ತೇವಾಂಶವನ್ನು ತರಲಾರವು. ಆದರೆ ಆಗ್ನೇಯ ಕರಾವಳಿಗೆ ಹೊಂದಿಕೊಂಡು ಹರಿಯುವ ಮೊಜಾಂಬಿಕ್ ಉಷ್ಣಸಾಗರ ಪ್ರವಾಹ. ನೋಡಿ ಇಲ್ಲಿ ಎಷ್ಟು ಎಲ್ಲ ಪಾಯಿಂಟ್ಸ್ ಸಿಗ್ತವೆ. ಮೊಜಾಂಬಿಕ್ ಆದಲ್ಲ, ಇದು ಉಷ್ಣಸಾಗರ ಪ್ರವಾಹ. ಹಾಗೆ ಗಲ್ಫ್ ಸ್ಟ್ರೀಮ್ ಬಂದರೆ ಇದನ್ನು ಸಹ ಉಷ್ಣಸಾಗರ ಪ್ರವಾಹ ಆಗುತ್ತೆ. ಪ್ರವಾಹ ಹೆಚ್ಚು ಉಷ್ಣಾಂಶ ತರುವುದರೊಂದಿಗೆ ಮಳೆ ಸುರಿಯುತ್ತದೆ. ನಿಮ್ಗೆ ನೆನಪಲ್ಲಿರಬೇಕು, ಇದೇನು ಶೀತಸಾಗರ ಪ್ರವಾಹಗಳಿದಾವಲ್ಲ, ಇವುಗಳಿಂದ ಮಳೆ ಬರೋದಿಲ್ಲ. ಅವು ಯಾಕಂದರೆ ತೇವಾಂಶ ಹೊಂದಿರೋದಿಲ್ಲ, ಹಾಗಾಗಿ ಅವೇನಾಗ್ತವೆ, ಮಳೆಯನ್ನು ತಗೊಂಡು ಬರೋದಿಲ್ಲ. ಆದರೆ ಈ ಮೊಜಾಂಬಿಕ್ ಐತಲ್ಲ, ಇದು ಉಷ್ಣಸಾಗರ ಪ್ರವಾಹ. ಇದು ಹೆಚ್ಚು ತೇವಾಂಶವನ್ನು ತರುವುದರೊಂದಿಗೆ ಇದೇನಾಗುತ್ತೆ, ಮಳೆಯನ್ನು ಸುರಿಸುತ್ತೆ. ನೋಡಿ, ನೆನಪಲ್ಲಿಟ್ಕೊಳ್ರಿ. ಎತ್ತರವುಳ್ಳ ಪರ್ವತಗಳು ಇಲ್ಲದಿರುವುದು ಹಾಗೂ ವಾಯುಗುಣದ ಇತರೆ ಸಮಭಾಜಕಗಳ ಕೊರತೆಯು ಇಲ್ಲಿ ಉಷ್ಣವಲಯದ ವಾಯುವಿನ ಮುಕ್ತ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಹೀಗಾಗಿ ವಾಯುಗುಣದಲ್ಲಿ ಬದಲಾವಣೆಯು ನಿಧಾನವಾಗಿ ಸಾಗುತ್ತೆ. ಆಫ್ರಿಕಾದ ವಾಯುಗುಣದ ಮೇಲೆ ಮಳೆಯ ಹಂಚಿಕೆಯು ಮಹತ್ವದ ಪಾತ್ರ ವಹಿಸುತ್ತದೆ. ಹೇಗಂದರೆ, ಸಮಭಾಜಕ ವೃತ್ತದ ಬಳಿ ಮಳೆಯು ಹೆಚ್ಚಾಗುತ್ತೆ. ಅಲ್ಲಿ ಪರಿಸರಣ ಮಳೆ ಆಗುತ್ತೆ ಸಮಭಾಜಕ ವೃತ್ತದಲ್ಲಿ. ಹಾಗಾಗಿ ಈ ಪ್ರದೇಶದಲ್ಲಿ ವಾರ್ಷಿಕ ಸರಾಸರಿ ಮಳೆಯು ಎಷ್ಟಾಗುತ್ತೆ ಅಂತ ಅಂದಾಗ 200 ಸೆಂಟಿಮೀಟರ್ ಆಗಿರುತ್ತದೆ. ಮತ್ತು ಸಮಭಾಜಕ ವೃತ್ತದಿಂದ ದೂರ ಹೋದಂತೆ ಮಳೆ ಕಡಿಮೆ ಆಗುತ್ತಾ ಹೋಗುತ್ತೆ. ಸಹರಾ, ಕಲಹರಿ, ನಮಿಬಿಯಾ ಪ್ರದೇಶಗಳಲ್ಲಿ ಮಳೆಯು ಕೇವಲ 15 ಸೆಂಟಿಮೀಟರ್ ಮಾತ್ರ ಆಗುತ್ತೆ. ನೋಡಿ, ಇವೇನಾಗಿದ್ದಾವೆ, ಸಹರಾ ಇದು ಮರುಭೂಮಿ, ಕಲಹರಿ ಕೂಡ ಮರುಭೂಮಿ, ಈ ನಮಿಬಿಯಾ ಕೂಡ ಮರುಭೂಮಿ ಆಗಿರೋದ್ರಿಂದ ಅಲ್ಲಿ 15 ಸೆಂಟಿಮೀಟರ್ ಮಾತ್ರ ಮಳೆ ಆಗುತ್ತೆ. ಆದಾಗ್ಯೂ ಕ್ಯಾಮರೂನ್ ಆಫ್ರಿಕಾದ ಅತ್ಯಂತ ತೇವದ ಪ್ರದೇಶವಾಗಿದ್ದು ಇಲ್ಲಿ 1016 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯನ್ನು ಪಡೆಯುತ್ತೆ. ನೋಡಿ, ಕೇಳಬಹುದು, ಆಫ್ರಿಕಾದ ತೇವಯುತ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಆವಾಗ ನೀವು ನೆನಪಲ್ಲಿರಬೇಕು, ಕ್ಯಾಮರೂನ್ ಇದೇನಾಗಿದೆ, ಆಫ್ರಿಕಾದ ಅತ್ಯಂತ ತೇವದ ಪ್ರದೇಶವಾಗಿದ್ದು ಇಲ್ಲಿ ವಾರ್ಷಿಕ 1016 ಸೆಂಟಿಮೀಟರ್ ಸರಾಸರಿ ಮಳೆ ಆಗುತ್ತೆ. ನೆಕ್ಸ್ಟ್ ನೋಡೋಣ. ವಾಯುಗುಣದ ಪರಿಸ್ಥಿತಿಯನ್ನಾಧರಿಸಿ ಆಫ್ರಿಕಾ ಖಂಡವನ್ನು ಈ ಕೆಳಕಂಡಂತೆ 8 ವಲಯಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಯಾವ್ಯಾವ ಅಂತ ಕೇಳಿದಾಗ, ಸಮಭಾಜಕ ವೃತ್ತದ ತೇವ ಪ್ರದೇಶ, ಸವನ್ನಾ ಮಾದರಿ ಪ್ರದೇಶ, ಉಷ್ಣವಲಯ ಮರುಭೂಮಿ ಪ್ರದೇಶ, ಮೆಡಿಟರೇನಿಯನ್ ಪ್ರದೇಶ, ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶ, ಎತ್ತರವುಳ್ಳ ಪ್ರದೇಶ, ಆರ್ದ್ರ ಉಪಉಷ್ಣವಲಯ, ಆಮೇಲೆ ಶುಷ್ಕ ಚಳಿಗಾಲವುಳ್ಳ ಉಪಉಷ್ಣವಲಯ. ಈ ರೀತಿಯಾಗಿ 8 ವಿಧಗಳನ್ನಾಗಿ ಇಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಸಮಭಾಜಕ ವೃತ್ತದ ತೇವಯುತ ಪ್ರದೇಶವು ಇದು ಸಮಭಾಜಕ ವೃತ್ತದ ಎರಡೂ ಕಡೆಗೂ ಹರಡಿರುವ ತಗ್ಗು ಪ್ರದೇಶ ಹಾಗೂ ಕಾಂಗೋ ಬಯಲಿನಿಂದ ಗಿನಿ ಪ್ರದೇಶದವರೆಗೆ ವಿಸ್ತರಿಸಿದೆ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದಾಗ, ಕಾಂಗೋ ಬಯಲಿನಿಂದ ಗಿನಿ ಪ್ರದೇಶವರೆಗೆ ವಿಸ್ತರಣೆಯಾಗಿದೆ. ಇಲ್ಲಿನ ವಾಯುಗುಣ ವರ್ಷವೆಲ್ಲ ಅತಿ ಶಾಖ ಮತ್ತು ಮಳೆಯಿಂದ ಕೂಡಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಅತಿ ಶಾಖವಾಗಿರುತ್ತೆ ವರ್ಷವೆಲ್ಲ, ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಲ್ಲ, ಹಾಗಾಗಿ ಇಲ್ಲಿ ಅತಿ ಶಾಖವಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ. ಅದೇ ಸಂಜೆ ಆದರೆ ಮಳೆ ಬರುತ್ತೆ. ಇಲ್ಲಿ ನಿತ್ಯವೂ ಅಪರಾಹ್ನ ಮಳೆಯಲ್ಲಿ ಸುರಿಮಳೆ ಆಗುತ್ತೆ. ಅಪರಾಹ್ನ ಮಳೆಯಲ್ಲಿ ಏನಾಗುತ್ತೆ, ಸುರಿಮಳೆ ಆಗುತ್ತೆ. ಅಂದರೆ ಮಳೆ ಯಾವಾಗಲೂ ಬರ್ತಾನೆ ಇರುತ್ತೆ. ಅದು ಪರಿಸರಣ ರೀತಿಯ ಮಳೆ, ಅತಿ ಶಾಖ ಮತ್ತು ತೇವು ಪರಿಸ್ಥಿತಿಯ ವಾಯುಗುಣ ಹಿತಕರವಾದದ್ದಲ್ಲ. ಆವಾಗಲೇ ಹೇಳಿದ್ನಲ್ಲ, ಇದು ಇಲ್ಲಿ ಏನಾಗುತ್ತೆ, ಪರಿಸರಣ ಮಳೆ ಆಗುತ್ತೆ. ಇಲ್ಲಿ ಅತಿ ಶಾಖ ಮತ್ತು ತೇವು ಪರಿಸ್ಥಿತಿ ಇಲ್ಲಿ ಇರೋದ್ರಿಂದ ಇಲ್ಲಿ ಏನಾಗಿದೆ, ಜನರು ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಇಲ್ಲ. ನೆಕ್ಸ್ಟು ಸವನ್ನಾ ಮಾದರಿ ವಾಯುಗುಣ ಪ್ರದೇಶವನ್ನು ನೋಡೋಣ. ಇದು ಸೋಮಾಲಿಯಾ, ಇಥಿಯೋಪಿಯಾ, ಸುಡಾನ್, ಚಾಡ್ ಮತ್ತು ನೈಜೀರಿಯಾ ಪ್ರಾಂತ್ಯಗಳ ಭಾಗಗಳನ್ನು ಒಳಗೊಂಡಿದೆ. ಈ ಮಾದರಿಯ ವಾಯುಗುಣವು ಹೆಚ್ಚಾಗಿ ಸುಡಾನ್ನಲ್ಲಿ ಕಂಡುಬರುತ್ತೆ. ನೋಡಿ, ಸವನ್ನಾ ಮಾದರಿ ವಾಯುಗುಣ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಸುಡಾನ್ನಲ್ಲಿ ಕಂಡುಬರುತ್ತೆ ಅನ್ನೋದನ್ನ ನಿಮಗೆ ನೆನಪಲ್ಲಿರಬೇಕು. ಹಾಗೆ ಇದನ್ನು ಸುಡಾನ್ ಮಾದರಿ ವಾಯುಗುಣ ಅಂತಾನೂ ಸಹ ಕರೀತಾರೆ. ಇಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಅದು ತಗ್ಗು ಪ್ರದೇಶಗಳಿಗಿಂತ ಪೂರ್ವ ಭಾಗದ
ಎತ್ತರವಾದ ಪ್ರದೇಶಗಳಲ್ಲಿ ಕಡಿಮೆ ಇರುತ್ತೆ. ತಗ್ಗು ಪ್ರದೇಶಗಳಲ್ಲಿ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಇದ್ದರೆ ಎತ್ತರದ ಭಾಗಗಳಲ್ಲಿ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಮಳೆ ಹೆಚ್ಚಾಗಿ ಇಲ್ಲಿ ಸುರಿಯುತ್ತೆ. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ರಿ. ಒಂದು ನಿಮಿಷ. ಇಲ್ಲಿ ಇನ್ನೊಂದೇ ಹೇಳೋದು ನಾನು ಮರ್ತೆ. ಇಲ್ಲೇನೈತಲ್ಲ, ಇದು ಅಪರಾಹ್ನ ಅಂದರೆ ಮಧ್ಯಾಹ್ನ ಅಂತ ಅರ್ಥ ನೋಡಿ. ಅಪರಾಹ್ನ ಅಂದರೆ ಮಧ್ಯಾಹ್ನ ಅಂತ ಅರ್ಥ. ಅಂದರೆ ಮಧ್ಯಾಹ್ನ ಟೈಮಲ್ಲಿ ಮಳೆ ಇಲ್ಲಿ ಜಾಸ್ತಿ ಸುರಿಯುತ್ತೆ. ಪರಿಸರಣ ಮಳೆ ಅಂತಂದರೆ ಈ ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಒಂದಿಷ್ಟು ಬಿಸಿಲಿರುತ್ತಲ್ಲ, ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ಆಮೇಲೆ ಸಂಜೆ ಟೈಮಲ್ಲಿ ಮಳೆ ಆಗುತ್ತೆ. ಸಂಜೆ ಅಂದರೆ ಒಂದು 4 ಗಂಟೆ ಸುಮಾರು ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಸಂಜೆ ಮಳೆ ಅಂತಲೂ ಕರೀತಾರೆ. ಸಂಜೆ ಮಳೆ ಅಂತಲೂ ಕರೀತಾರೆ ಮತ್ತು 4 ಗಂಟೆಯ ಮಳೆ ಅಂತಲೂ ಕರೀತಾರೆ ನೋಡಿ. ಇದೇನು ಈ ಓಲ್ಡ್ ಬುಕ್ ಇದಾವಲ್ಲ, ಅದರಲ್ಲಿ ಇದೆ ನೋಡಿ ಈ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ನೋಡೋಣ. ಉಷ್ಣವಲಯದ ಮರುಭೂಮಿ ಪ್ರದೇಶ ಆಫ್ರಿಕಾ ಖಂಡದ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಗಳೆರಡರಲ್ಲೂ ಮರುಭೂಮಿಗಳಿದ್ದಾವೆ. ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಎರಡರಲ್ಲೂ ಮಳೆ ಸಿಗುತ್ತೆ. ಬಟ್ ಮಧ್ಯದಲ್ಲಿ ಮಳೆ ಇದೇನಾಗುತ್ತೆ, ಮರುಭೂಮಿ ಇಲ್ಲ ಮಧ್ಯಭಾಗದಲ್ಲಿ. ಯಾಕಂದರೆ ಅಲ್ಲಿ ಹೆಚ್ಚಾಗಿ ಮಳೆ ಬರುತ್ತಲ್ಲ, ಹಾಗಾಗಿ ಮಧ್ಯಭಾಗದಲ್ಲಿ ಮರುಭೂಮಿಗಳಿಲ್ಲ. ಈ ಪ್ರದೇಶದಲ್ಲಿ ಬೇಸಿಗೆ ಅತಿ ಉಷ್ಣವಾಗಿದ್ದರೆ ಚಳಿಗಾಲವು ತಂಪಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಸುಡು ಬಿಸಿಲು ಜಾಸ್ತಿ ಇರುತ್ತೆ. ಹಾಗೆ ಚಳಿಗಾಲದಲ್ಲಿ ಮೈ ಕೊರೆಯುವಂಥ ಚಳಿ ಇಲ್ಲಿ ಜಾಸ್ತಿ ಇರುತ್ತೆ. ಎರಡೂ ಜಾಸ್ತಿನೇ ಇರುತ್ತೆ. ಬೇಸಿಗೆ ಮತ್ತು ಚಳಿಗಾಲಗಿಂತಲೂ ಹಗಲು ಮತ್ತು ರಾತ್ರಿಗಳ ಉಷ್ಣಾಂಶದ ಹಂಚಿಕೆಯಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ. ಮಳೆ ಇಲ್ಲಿ ಬಹಳ ವಿರಳವಾಗಿರುತ್ತೆ. ಮರುಭೂಮಿ ಅಂದರೆ ಇಲ್ಲಿ ಮಳೆ ಕಡಿಮೆನೇ ಇರುತ್ತಲ್ಲ. ಆಕಾಶದಲ್ಲಿ ಮೋಡಗಳ ರಚನೆ ಬಹಳ ಅಪರೂಪ. ಆಕಾಶದಲ್ಲಿ ಚೆನ್ನಾಗಿ ಮೋಡಗಳ ರಚನೆ ಆದರೆ ಅಲ್ಲಿ ಮಳೆ ಸುರಿಯುತ್ತೆ. ಮಳೆ ಸುರಿದ್ರೆ ಅಲ್ಲಿ ಮರುಭೂಮಿ ಇರೋದಿಲ್ಲ. ಹಾಗಾಗಿ ಇವೆಲ್ಲ ಈ ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶವನ್ನು ನೋಡೋಣ. ಆಫ್ರಿಕಾ ಖಂಡದ ಉತ್ತರದ ಕರಾವಳಿ ಪ್ರದೇಶ ಹಾಗೂ ದಕ್ಷಿಣದ ತುದಿ ಭಾಗಗಳಲ್ಲಿ ಇಂತಹ ವಾಯುಗುಣವು ಕಂಡುಬರುತ್ತೆ. ನೋಡ್ರಿ, ಆಫ್ರಿಕಾದ ಉತ್ತರ ದಕ್ಷಿಣಗಳಲ್ಲಿ ಮರುಭೂಮಿಗಳಿದ್ದಾವೆ. ಹಾಗೆಯೇ ಆಫ್ರಿಕಾದ ಉತ್ತರ ಕರಾವಳಿ ಮತ್ತು ದಕ್ಷಿಣ ಕರಾವಳಿ ಅಂತೇನು ಬರುತ್ತಲ್ಲ, ಆ ದಕ್ಷಿಣ ಕರಾವಳಿಯ ತುದಿ ಭಾಗಗಳಲ್ಲಿ ಈ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ಇರೋದನ್ನು ಕಾಣ್ತೀವಿ. ನೋಡಿ, ಕನ್ಫ್ಯೂಸ್ ಮಾಡೋದಕ್ಕೆ ಹೇಳಿಕೆ ರೂಪದಲ್ಲಿ ಕೊಡ್ತಾ ಇರ್ತಾರೆ ಕ್ವಶನ್ಸು. ಆವಾಗ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ ಇವೆಲ್ಲ. ಈ ಪ್ರದೇಶದಲ್ಲಿ ಮೊರಾಕೊ, ಉತ್ತರ ಅಲ್ಜೀರಿಯಾ ಮತ್ತು ಕೇಪ್ ಪ್ರಾಂತ್ಯಗಳು ಸೇರಿವೆ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಮೊರಾಕೊ, ಉತ್ತರ ಅಲ್ಜೀರಿಯಾ ಹಾಗೆ ಕೇಪ್ ಪ್ರಾಂತ್ಯಗಳಲ್ಲಿ ಇವುಗಳು ಸೇರಿದ್ದಾವೆ. ಅತಿ ಉಷ್ಣ ಮತ್ತು ಶುಷ್ಕ ಬೇಸಿಗೆ ಹಾಗೂ ತಂಪು ಮತ್ತು ಮಳೆ ಬೀಳುವ ಚಳಿಗಾಲಗಳು ಈ ವಾಯುಗುಣದ ಮುಖ್ಯ ಲಕ್ಷಣಗಳಾಗಿದ್ದಾವೆ. ಹೀಗೂ ಕೊಡ್ತಾರೆ ಮೆಡಿಟರೇನಿಯನ್ ವಾಯುಗುಣ ಲಕ್ಷಣಗಳೇನು ಅಂತ. ಆಗ ನಿಮ್ಗೆ ನೆನಪಲ್ಲಿ ಇರಬೇಕು, ಅತಿ ಉಷ್ಣ ಮತ್ತು ಶುಷ್ಕವಾದ ಬೇಸಿಗೆ ಇರುತ್ತೆ. ಬೇಸಿಗೆನಲ್ಲಿ ಅತಿ ಉಷ್ಣವಾಗಿರುತ್ತೆ ಹಾಗೂ ಶುಷ್ಕ ಇರುತ್ತೆ. ಹಾಗೆಯೇ ತಂಪು ಮತ್ತು ಮಳೆ ಬೀಳುವ ಚಳಿಗಾಲಗಳು ಇಲ್ಲಿ ಇರುತ್ತೆ. ಇದೊಂದೇ ಚಳಿಗಾಲದಲ್ಲಿ ಮಳೆ ಪಡೆಯುವ ವಾಯುಗುಣ ಪ್ರದೇಶವಾಗಿದೆ. ಈ ಏಷ್ಯಾದಲ್ಲಿ ಆಮೇಲೆ ಯುರೋಪಲ್ಲಿ ಪಾಠ ಮಾಡಬೇಕಾದ್ರೆ ಮೆಡಿಟರೇನಿಯನ್ ವಾಯುಗುಣದ ಬಗ್ಗೆ ಹೇಳಿದ್ದೆ. ಅಲ್ಲಿ ಕೂಡ ಬಂದಿತ್ತು ಇದು. ಆವಾಗ ಹೇಳಿದ್ದೆ ನೋಡಿ, ಇಲ್ಲೇನಾಗುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ ಈ ವಾಯುಗುಣ ಪ್ರದೇಶದಲ್ಲಿ. ನೆಕ್ಸ್ಟು ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶವನ್ನು ನೋಡೋಣ. ಇದನ್ನು ಉನ್ನತ ವೆಲ್ಡ್ ಪ್ರದೇಶ ಅಂತಲೂ ಕರೀತಾರೆ. ನೋಡಿ, ಆಫ್ರಿಕಾದಲ್ಲಿ ವೆಲ್ಡ್ ಹುಲ್ಲುಗಾವಲು ಪ್ರದೇಶವನ್ನು ಕಾಣ್ತೀವಿ. ಏಷ್ಯಾದಲ್ಲಿ ಬಂದರೆ ಸ್ಟೆಪ್ಪಿ ಬರುತ್ತೆ ನೋಡಿ. ಡಚ್ ಭಾಷೆಯಲ್ಲಿ ವೆಲ್ಡ್ಸ್ ಎಂದರೆ ಕ್ಷೇತ್ರ ಎಂದರ್ಥ. ಇಂತಹ ಶಬ್ದಗಳು ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ, ಸೊ ನೆನಪಲ್ಲಿ ಇಟ್ಕೊಳ್ರಿ. ವೆಲ್ಡ್ಸ್ ಅಂದರೆ ಡಚ್ ಭಾಷೆಯಲ್ಲಿ ಇದಕ್ಕೆ ಕ್ಷೇತ್ರ ಅಂತ ಕರೀತಾರೆ. ಈ ವಾಯುಗುಣ ಪ್ರದೇಶವು ದಕ್ಷಿಣ ಆಫ್ರಿಕಾದ ಒಳನಾಡಿನಲ್ಲಿ ಕಂಡುಬರುತ್ತದೆ. ಇದು ಸಮುದ್ರ ತೀರದಲ್ಲಿ ದೂರವಿರುವುದು. ಇದರಿಂದ ಚಳಿಗಾಲ ಮತ್ತು ಬೇಸಿಗೆಗಳ ಉಷ್ಣಾಂಶದ ಪ್ರಮಾಣದಲ್ಲಿ ಹೆಚ್ಚು ವ್ಯತ್ಯಾಸವಿರುತ್ತದೆ.
ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚು ಮತ್ತು ಚಳಿಗಾಲವು ಶೀತವಾಗಿರುತ್ತೆ. ಇಲ್ಲೂ ಕೂಡ ಹಾಗೆಯೇ ಬೇಸಿಗೆಯಲ್ಲಿ ಹೆಚ್ಚು ತಾಪಮಾನ ಇರುತ್ತೆ, ಹಾಗೆ ಚಳಿಗಾಲದಲ್ಲಿ ಶೀತ ಹೆಚ್ಚಾಗಿರುತ್ತೆ. ಈ ಎರಡೂ ಕಾಲಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ನೆಕ್ಸ್ಟು ಎತ್ತರವುಳ್ಳ ವಾಯುಗುಣ ಪ್ರದೇಶವನ್ನು ನೋಡೋಣ. ಇದು ಇಥಿಯೋಪಿಯಾದ ಎತ್ತರ ಭಾಗ ಮತ್ತು ಪೂರ್ವ ಆಫ್ರಿಕಾದ ಭಾಗಗಳನ್ನು ಇದು ಒಳಗೊಂಡಿದೆ. ಸಮುದ್ರ ಮಟ್ಟಕ್ಕೆ ಹೆಚ್ಚು ಎತ್ತರವುಳ್ಳ ಈ ಪ್ರದೇಶದಲ್ಲಿ ತಂಪಾದ ವಾಯುಗುಣವಿರುತ್ತೆ. ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರವಾಗಿರುತ್ತಲ್ಲ, ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ತಂಪಾದ ವಾಯುಗುಣವನ್ನು ಇಲ್ಲಿ ಹೊಂದಿರುತ್ತೆ. ಸಮುದ್ರ ಮಟ್ಟಕ್ಕೆ ಕಡಿಮೆ ಹತ್ತಿರದಲ್ಲಿ ಅಥವಾ ಕಡಿಮೆ ಎತ್ತರದಲ್ಲಿ ಆಗಿರ್ಬೋದು, ಸಮುದ್ರ ಮಟ್ಟಕ್ಕೆ ಹತ್ತಿರದಲ್ಲಿ ಏನಾದರೂ ಪ್ರದೇಶಗಳಿರ್ತಾವಲ್ಲ, ಅಲ್ಲಿ ಏನಾಗುತ್ತೆ, ಬಿಸಿ ಜಾಸ್ತಿ ಇರುತ್ತೆ. ಆಮೇಲೆ ಬಿಸಿ ಹ್ಯುಮಿಡಿಟಿ ಅಂತ ಆರ್ದ್ರತೆ ಜಾಸ್ತಿ ಇರುತ್ತೆ ಅಂಥ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಮಳೆಯ ಹಂಚಿಕೆ ವಿರಳ ಮತ್ತು ಅದು ಬೇಸಿಗೆಯಲ್ಲಿ ಮಾತ್ರ ಮಳೆ ಬೀಳುತ್ತೆ. ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ನೋಡಿದಾಗ ಅಲ್ಲೇನಾಗುತ್ತೆ, ಚಳಿಗಾಲದಲ್ಲಿ ಮಳೆ ಬರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಬೇಸಿಗೆ ಕಾಲದಲ್ಲೇ ಮಳೆ ಬರುತ್ತೆ ನೋಡಿ. ನೆಕ್ಸ್ಟು ಆರ್ದ್ರ ಉಪ ಉಷ್ಣವಲಯದ ವಾಯುಗುಣ ಪ್ರದೇಶವನ್ನು ನೋಡೋಣ. ಆರ್ದ್ರ ಉಪ ಉಷ್ಣವಲಯದ ವಾಯುಗುಣ ಪ್ರದೇಶ. ಈ ಪ್ರದೇಶವು ಡ್ರೇಕನ್ಸ್ಬರ್ಗ್ ಪರ್ವತ ಭಾಗಗಳು ಮತ್ತು ಮಡಗಾಸ್ಕರ್ ದ್ವೀಪಗಳನ್ನು ಒಳಗೊಂಡಿದೆ. ಪೂರ್ವ ಕರಾವಳಿವರೆಗೂ ಈ ಮಡಗಾಸ್ಕರ್ ದ್ವೀಪ ಏನೈತಲ್ಲ, ಈ ದ್ವೀಪವನ್ನು ಒಳಗೊಂಡು ಪೂರ್ವ ಕರಾವಳಿಯವರೆಗೂ ಈ ವಾಯುಗುಣ ವಿಸ್ತರಣೆಯಾಗಿದೆ. ಇಲ್ಲಿನ ವಾಯುಗುಣದಲ್ಲಿ ಬೇಸಿಗೆ ಅತಿ ಉಷ್ಣ ಮತ್ತು ಮಳೆಯಿಂದಲೂ ಮತ್ತು ಚಳಿಗಾಲವು ತಂಪು ಮತ್ತು ಶುಷ್ಕತೆಯಿಂದ ಕೂಡಿರುತ್ತೆ. ನೋಡಿ, ಇದು ಇಂಪಾರ್ಟೆಂಟು. ಈ ವಾಯುಗುಣ ಲಕ್ಷಣ ಏನೈತಲ್ಲ, ಇಲ್ಲೇನಾಗಿದೆ, ಬೇಸಿಗೆ ಅತಿ ಉಷ್ಣವಾಗಿರುತ್ತೆ ಮತ್ತು ಮಳೆ ಬರುತ್ತೆ ಬೇಸಿಗೆ ಟೈಮಲ್ಲಿ, ಮತ್ತು ಚಳಿಗಾಲವು ತಂಪಾಗಿರುತ್ತೆ ಮತ್ತು ಶುಷ್ಕತೆಯಿಂದನೂ ಕೂಡಿರುತ್ತೆ. ನೆಕ್ಸ್ಟು ಶುಷ್ಕ ಚಳಿಗಾಲವುಳ್ಳ ಉಪ ಉಷ್ಣವಲಯ ನೋಡೋಣ. ಇದು ಆಫ್ರಿಕಾದ ಆಗ್ನೇಯ ಭಾಗಗಳನ್ನು ಒಳಗೊಂಡಿದೆ. ಅತಿ ಶಾಖವಿರುತ್ತೆ ಇಲ್ಲಿ ಮತ್ತು ಮಳೆ ಬೀಳುವ ಬೇಸಿಗೆ ಇರುತ್ತೆ, ಹಾಗೂ ಸೌಮ್ಯ ಮತ್ತು ಶುಷ್ಕತೆಯುಳ್ಳ ಚಳಿಗಾಲವು ಈ ವಾಯುಗುಣದ ಮುಖ್ಯ ಲಕ್ಷಣವಾಗಿದೆ. ಸಮಭಾಜಕ ವೃತ್ತ ಪ್ರದೇಶದ ತೇವ ವಾಯುಗುಣ ವಲಯದ ಮಾದರಿಯಂತಹ ಮಳೆಯ ಹಂಚಿಕೆ ಇಲ್ಲಿಯೂ ಕಂಡುಬರುತ್ತೆ. ಈ ಸಮಭಾಜಕ ವೃತ್ತದಲ್ಲಿ ಏನೋ ವಾಯುಗುಣ ಲಕ್ಷಣ ಐತಲ್ಲ, ಆ ಥರ ಅಲ್ಲಿ ಮಳೆಯ ಹಂಚಿಕೆ ಯಾವ ಥರ ಇದೆ ಅದೇ ಥರ ಇಲ್ಲೂ ಸಹ ಮಳೆ ಹಂಚಿಕೆ ಆಗಿದೆ. ಆದರೆ ಎತ್ತರ ಮತ್ತು ದಟ್ಟಣೆಯ ಮಂಜುಗಳಿಂದಾಗಿ ಉಷ್ಣಾಂಶದ ಹಂಚಿಕೆಯಲ್ಲಿ ಮಾರ್ಪಾಡಾಗುತ್ತೆ. ಇದೇನಾಗಿದೆ, ಎತ್ತರ ಮತ್ತು ದಟ್ಟಣೆಯ ಮಂಜುಗಳು ಇಲ್ಲಿ ಇರ್ತವೆ, ಆದ್ದರಿಂದ ಉಷ್ಣಾಂಶದಲ್ಲಿ ಇಲ್ಲೇನಾಗುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸ್ವಾಭಾವಿಕ ವರ್ಗವನ್ನು ನೋಡೋಣ. ಆಫ್ರಿಕಾದ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ವೈವಿಧ್ಯವಿದೆ, ಏಕೆಂದರೆ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಮೇಲೆ ವಾಯುಗುಣ, ಮಣ್ಣು, ಮೇಲ್ಮೈ ಲಕ್ಷಣಗಳು ಮತ್ತು ಮಾನವನ ಪ್ರವೇಶಗಳ ಪರಸ್ಪರ ಪೂರಕ ಪ್ರಭಾವ ನೇರವಾಗಿ ಕಂಡುಬರುತ್ತವೆ. ನೋಡ್ರಿ, ಇವೆಲ್ಲ ಪ್ರಭಾವಗಳು ಇಲ್ಲಿ ಈ ಸಸ್ಯವರ್ಗದ ಮೇಲೆ ಕಂಡುಬರುತ್ತವೆ. ಈ ಖಂಡದ ಬಹಳಷ್ಟು ಭಾಗಗಳಲ್ಲಿ ಸಸ್ಯವರ್ಗದ ಸ್ವರೂಪ ಮಾನವ ಕೃತ್ಯಗಳಿಂದ ಬದಲಾಗಿದೆ. ಬಹಳಷ್ಟು ಅರಣ್ಯ ಮತ್ತು ಹುಲ್ಲುಗಾವಲುಗಳು ವಿವಿಧ ಉದ್ದೇಶಗಳಿಗಾಗಿ ಕಡಿಯಲ್ಪಟ್ಟಿವೆ ಮತ್ತು ಸುಡಲ್ಪಟ್ಟಿವೆ. ಇಲ್ಲೇನು ಸಸ್ಯವರ್ಗಗಳಿದಾವಲ್ಲ, ಮಾನವನ ಕೃತ್ಯಗಳಿಂದಾಗಿ ಅಂದರೆ ಮಾನವನ ಕೆಲವು ಕಾರ್ಯಗಳಿಂದಾಗಿ ಇಲ್ಲೇನಾಗಿದೆ, ಅರಣ್ಯ ನಾಶ ಆಗ್ತಾ ಬಂದಿದೆ, ಹುಲ್ಲುಗಾವಲು ಕೂಡ ನಾಶ ಆಗ್ತಾ ಬಂದಿದೆ. ಹೀಗಾಗಿ ಆಫ್ರಿಕಾ ಖಂಡದ ಪ್ರಸ್ತುತ ಸಸ್ಯವರ್ಗದಲ್ಲಿ ಎಲ್ಲವೂ ಸ್ವಾಭಾವಿಕವಲ್ಲ. ನೆಕ್ಸ್ಟ್ ನೋಡೋಣ. ಸಮಭಾಜಕ ವೃತ್ತದ ಅತಿ ಉಷ್ಣ ಮತ್ತು ಆರ್ದ್ರಭರಿತ ವಾಯುಗುಣವು ಅಲ್ಲಿ ದಟ್ಟವಾದ ಕಾಡು ಬೆಳೆಯುವಂತೆ ಮಾಡುತ್ತದೆ. ಅಲ್ಲೇನಾಗಿದೆ, ಅತಿ ಉಷ್ಣ ಮತ್ತು ಆರ್ದ್ರಭರಿತ ವಾಯುಗುಣ ಇರುತ್ತಲ್ಲ, ಆದ್ದರಿಂದ ಅಲ್ಲೇನಾಗಿದೆ, ಕಾಡು ಬೆಳೆಯೋದಕ್ಕೆ ಸಹಾಯಕವಾಗಿದೆ. ಮರಗಳು ಎತ್ತರವಾಗಿ ಬೆಳೆಯುತ್ತವೆ. ಹಾಗೆ ಸಮಭಾಜಕ ವೃತ್ತದ ಸದಾ ಹಸಿರಾಗಿರುವ ಅರಣ್ಯಗಳ ಮುಖ್ಯ ಲಕ್ಷಣವೆಂದರೆ ಅವೆಲ್ಲ ಅಗಲವಾದ ಎಲೆಗಳನ್ನು ಹೊಂದಿವೆ. ಅವೆಲ್ಲ ಅಗಲವಾದ ಎಲೆಗಳನ್ನು ಹೊಂದಿವೆ ಮತ್ತು
ಪುಷ್ಪಸಸ್ಯ ಅಂದರೆ ಆದಿಸಸ್ಯ ಗುಣವನ್ನು ಇವು ಹೊಂದಿದ್ದಾವೆ. ವಿಶೇಷ ಲಕ್ಷಣವುಳ್ಳ ಪ್ರಭೇದದ ಮರಗಳು ಇಲ್ಲಿ ಬಹಳ ವಿರಳವಾಗಿವೆ. ಆದಾಗ್ಯೂ ಉಷ್ಣವಲಯದ ಬೆಲೆಬಾಳುವ ಗಟ್ಟಿ ಮರಗಳಾದ ರಬ್ಬರ್, ಬೀಟೆ, ಎಬೋನಿ, ಸಿಂಕೋನಾ, ತೇಗ, ತಾಳೆ, ಕರಿಮರ ಮುಂತಾದ ಮರಗಳು ಬೆಳೆಯುತ್ತವೆ. ಮ್ಯಾಂಗ್ರೋವ್ ಸಸ್ಯಗಳು ಕೂಡ ಈ ಸಮುದ್ರದ ಅಳಿವೆಗಳ ಜವುಗು ಪ್ರದೇಶದಲ್ಲಿ ಬೆಳೆಯುತ್ತವೆ. ನೋಡಿ ಇಲ್ಲೇನಾಗಿದೆ, ಮ್ಯಾಂಗ್ರೋವ್ ಸಸ್ಯಗಳು ಸಹ ಬೆಳೆಯುತ್ತವೆ. ನೋಡಿ ಇದು ನೋಡಿ ಮರ ಹೇಗಿದೆ. ಇದಕ್ಕೆ ಬೇಯೋಬಾಬ್ ಮರ ಅಂತ ಕರೀತಾರೆ. ನೋಡಿ, ಆನೆ ಹುಣಸೆ ಅಂತಲೂ ಕರೀತಾರೆ ಅದಕ್ಕೆ. ಸದಾ ಹಸಿರಾಗಿರುವ ಸಮಭಾಜಕ ವೃತ್ತದ ಕಾಡುಗಳಿಂದ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಜಾಲಿ ಮತ್ತು ಬೇಯೋಬಾಬ್ ಮರಗಳಿಂದ ಆವೃತವಾದ ಸವನ್ನಾ ಕಾಡುಗಳಿದ್ದಾವೆ. ನೋಡಿ, ಸವನ್ನಾ ಕಾಡುಗಳಂತ ಬಂದಾಗ ಇಲ್ಲಿ ಜಾಲಿ, ಬೇಯೋಬಾಬ್ ಮರಗಳಿಂದ ಆವೃತವಾದ ಸವನ್ನಾ ಕಾಡುಗಳು ಇಲ್ಲಿ ಕಂಡು ಬರ್ತವೆ. ಬೇಯೋಬಾಬ್ ಮರಗಳನ್ನು ಆನೆ ಹುಣಸೆ ಮರ ಅಂತಾನೂ ಕರೀತಾರೆ. ನೋಡಿ, ಮಳೆ ಕಡಿಮೆಯಾಗುವ ಪ್ರದೇಶದಲ್ಲಿ ಸವನ್ನಾ ಕಾಡುಗಳು ಮುಳ್ಳುಕಂಟಿ ಮತ್ತು ಹುಲ್ಲುಗಾವಲಿಗೆ ದಾರಿ ಮಾಡಿಕೊಡುತ್ತವೆ. ಮುಳ್ಳುಕಂಟಿಗಳು ಮತ್ತು ಪೈನ್, ಜುನಿಪರ್, ಕಾರ್ಕ್, ಸಿಡಾರ್, ಫಿಗ್ ಮತ್ತು ಆಲಿವ್ ಮರಗಳು ಮೆಡಿಟರೇನಿಯನ್ ವಾಯುಗುಣವಿರುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಈ ಥರ ಕೇಳ್ತಾರೆ, ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ ಇರುತ್ತಲ್ಲ, ಅಲ್ಲಿ ಬೆಳೀತಕ್ಕಂಥ ಮರಗಳು ಯಾವುವು ಅಂತ ಕೇಳ್ತಾರೆ. ಪೈನ್, ಜುನಿಪರ್, ಕಾರ್ಕ್ ಮತ್ತು ಸಿಡಾರ್, ಫಿಗ್, ಆಲಿವ್ ಮರಗಳು ಈ ಮೆಡಿಟರೇನಿಯನ್ ವಾಯುಗುಣ ಪ್ರದೇಶಗಳಲ್ಲಿ ಬೆಳೀತವೆ. ಪ್ರಸ್ಥಭೂಮಿಗಳ ಎತ್ತರದ ಭಾಗಗಳಲ್ಲಿ ಪರ್ವತ ಸಸ್ಯವರ್ಗ ಮತ್ತು ಸಹರಾ ಮತ್ತು ಕಲಹರಿ ಭಾಗಗಳಲ್ಲಿ ಮರುಭೂಮಿ ಸಸ್ಯವರ್ಗವಿದೆ. ನೋಡಿ, ಈ ಸಹರಾ ಐತಲ್ಲ, ಸಹರಾ ಕೂಡ ಒಂದು ಮರುಭೂಮಿ, ಕಲಹರಿ ಕೂಡ ಒಂದು ಮರುಭೂಮಿ. ಇವುಗಳಲ್ಲಿ ಮರುಭೂಮಿ ಸಸ್ಯವರ್ಗಗಳು ಬೆಳೀತವೆ. ದಕ್ಷಿಣ ಆಫ್ರಿಕಾದ ಕರ್ರು ಭಾಗದಲ್ಲಿ ಪ್ರಸಿದ್ಧ ಕುರುಚಲು ಸಸ್ಯವರ್ಗ, ಆಮೇಲೆ ನೈಲ್ ನದಿ ಬಯಲಿನಲ್ಲಿ ಸಡ್ ಎಂಬ ವಿಶೇಷ ಸಸ್ಯವರ್ಗವಿದೆ. ಈ ಥರ ವಿಶೇಷವಾಗಿರೋದನ್ನ ಜಾಸ್ತಿ ಕೇಳ್ತಾರೆ. ನೋಡಿ, ದಕ್ಷಿಣ ಆಫ್ರಿಕಾದ ಕರ್ರು ಭಾಗದಲ್ಲಿ ಇದೇನಾಗಿದೆ, ಕರ್ರು ಭಾಗದಲ್ಲಿ ಕುರುಚಲು ಸಸ್ಯವರ್ಗ ಬೆಳೆಯುತ್ತೆ. ಆಮೇಲೆ ನೈಲ್ ನದಿಯ ಬಯಲಿನಲ್ಲಿ ಸಡ್ ಎಂಬ ವಿಶೇಷ ಸಸ್ಯವರ್ಗಗಳು ಇಲ್ಲಿ ಕಾಣ್ತವೆ. ನೋಡಿ, ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ಸಹರಾ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ, ಆಮೇಲೆ ಕಲಹರಿ ಮರುಭೂಮಿಗಳು ಎಲ್ಲಿ ಕಂಡು ಬರ್ತವೆ ಅಂತ. ನೆನಪಲ್ಲಿ ಇಟ್ಕೊಳ್ರಿ ಉತ್ತರನ. ನೆಕ್ಸ್ಟ್ ಪ್ರಾಣಿ ಸಂಪತ್ತನ್ನು ನೋಡೋಣ. ಆಫ್ರಿಕಾದ ವನ್ಯಪ್ರಾಣಿ ಸಂಪತ್ತಿನಲ್ಲಿ ಬಹಳ ವೈವಿಧ್ಯತೆ ಇದೆ. ಇಲ್ಲಿನ ವಾಯುಗುಣದ ಪರಿಸ್ಥಿತಿ, ಮೇಲ್ಮೈ ಲಕ್ಷಣ, ಅರಣ್ಯ, ಮಣ್ಣಿನ ಪ್ರಕಾರಗಳು, ಏಷ್ಯಾ ಮತ್ತು ಯುರೋಪ್ ಖಂಡಗಳ ಸಂಪರ್ಕ ಈ ಬಗೆಯ ಪ್ರಾಣಿ ವೈವಿಧ್ಯಕ್ಕೆ ಕಾರಣವಾಗಿದೆ. ನೋಡಿ, ಏಷ್ಯಾ ಮತ್ತು ಯುರೋಪ್ ಈ ಎರಡೂ ಖಂಡಗಳ ಸಂಪರ್ಕ ಆಗಿರಬಹುದು, ಅಲ್ಲಿನ ವಾಯುಗುಣ ಪರಿಸ್ಥಿತಿ, ಆಮೇಲೆ ಮೇಲ್ಮೈ ಲಕ್ಷಣಗಳಾಗಿರಬಹುದು, ಅರಣ್ಯಗಳಾಗಿರಬಹುದು, ಈ ಮಣ್ಣಿನ ಪ್ರಕಾರಗಳು, ಇವೆಲ್ಲವೂ ಸಹ ಈ ಪ್ರಾಣಿ ಸಂಪತ್ತು, ಈ ಪ್ರಾಣಿ ವೈವಿಧ್ಯತೆಗೆ ಕಾರಣಗಳಾಗಿದ್ದಾವೆ. ನೋಡಿ, ಮಳೆಕಾಡು ಪ್ರದೇಶವು ಬಹಳಷ್ಟು ಪ್ರಾಣಿಗಳ ತಾಣವಾಗಿದೆ. ಯಾವುದು ಮಳೆಕಾಡು ಪ್ರದೇಶ? ಚಿಂಪಾಂಜಿ, ವಿವಿಧ ಬಗೆಯ ಮಂಗಗಳು, ಗೋರಿಲ್ಲಾ, ಕಾಡೆಮ್ಮೆ, ಚಿರತೆ ಹಾಗೂ ಇತರೆ ಗೋರುಸುಳ್ಳ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. ನೋಡಿ, ಗೋರಸುಳ್ಳ. ಒಂದು ನಿಮಿಷ. ಮೊಸಳೆಗಳು ಮತ್ತು ನೀರಾನೆಗಳು. ಈ ಮೊಸಳೆಗಳು, ನೀರಾನೆಗಳು ನದಿಗಳು ಮತ್ತು ಜಲಾವೃತ ಜವುಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಆಕರ್ಷಕ ವಿವಿಧ ಬಣ್ಣದ ಪಕ್ಷಿಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತವೆ. ಉದಾಹರಣೆಗೆ ಉಷ್ಟ್ರ ಪಕ್ಷಿ ಆಗಿರಬಹುದು, ಗರುಡ ಪಕ್ಷಿ, ಮಿಂಚುಳ್ಳಿ ಇತ್ಯಾದಿಗಳು ಇಲ್ಲಿ ವಿಶೇಷವಾದ ಪಕ್ಷಿಗಳನ್ನು ಕಾಣ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಪ್ರಾಣಿಗಳದ್ದು. ಜೀಬ್ರಾ, ಕಾಡು ಬೆಕ್ಕು, ಜಿರಾಫೆ, ಆಮೇಲೆ ಗೆಂಡಾಮೃಗ, ಆನೆ, ಇಂಪಾಲ, ಚೀತಾ ಮತ್ತು ಆಫ್ರಿಕಾ ಸಿಂಹಗಳು ಉಷ್ಣವಲಯದ ಹುಲ್ಲುಗಾವಲು ಮತ್ತು ಸವನ್ನಾ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ನೋಡಿ, ಇವು ಎಲ್ಲಿ ಕಂಡುಬರ್ತವೆ ಅಂದರೆ ಈ ಉಷ್ಣವಲಯದ ಹುಲ್ಲುಗಾವಲು ಆಮೇಲೆ ಸವನ್ನಾ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಮರುಭೂಮಿ ಪ್ರದೇಶಗಳಲ್ಲಿ ಚೇಳು, ಒಂಟೆ, ಹಲ್ಲಿ, ಮರುಭೂಮಿ ನರಿ,
ವಿವಿಧ ಬಗೆಯ ಕೀಟಗಳು ಈ ಮರುಭೂಮಿನಲ್ಲಿ ಕಂಡುಬರ್ತವೆ. ಇದರೊಂದಿಗೆ ಜಿಂಕೆ ಜಾತಿಗೆ ಸೇರಿದ ಸುಂದರ ಪ್ರಾಣಿ, ಕತ್ತೆ, ಕುದುರೆ ಮತ್ತು ಅಡಾಕ್ಷಗಳು ಅಡಾಕ್ಸ್ ಕಂಡುಬರುತ್ತವೆ. ಇಲ್ಲಿ ಒಂಟೆ ಬಹಳ ಮಹತ್ವದ ಹಾಗೂ ಎಲ್ಲರಿಗೂ ತಿಳಿದಿರುವ ಮರುಭೂಮಿಯ ಪ್ರಾಣಿಯಾಗಿದೆ. ಇದಕ್ಕೇನಂತಾರೆ, ಒಂಟೆನ ಮರುಭೂಮಿಯ ಹಡಗು ಅಂತ ಕರೀತಾರೆ. ಇದನ್ನು ಕೆಲವೊಮ್ಮೆ ಮರುಭೂಮಿಯ ಹಡಗು ಎಂದು ಸಹ ಕರೀತಾರೆ. ಇಲ್ಲೇ ಇದೆ ನೋಡಿ. ನೆಕ್ಸ್ಟ್ ಉಷ್ಟ್ರ ಪಕ್ಷಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಮಾಹಿತಿ. ಇದು ಆಫ್ರಿಕಾದ ಮೂಲವಾಸಿಯಾಗಿದ್ದು ಕಲಹರಿ ಮರುಭೂಮಿ ಮತ್ತು ಆಫ್ರಿಕಾದ ದಕ್ಷಿಣ ಮೈದಾನಗಳಲ್ಲಿ ಕಂಡುಬರುತ್ತೆ. ಉಷ್ಟ್ರ ಪಕ್ಷಿಯಲ್ಲಿ ಕಂಡುಬರುತ್ತೆ ಅಂದರೆ ಈ ಕಲಹರಿ ಮರುಭೂಮಿ ಮತ್ತು ಆಫ್ರಿಕಾದ ದಕ್ಷಿಣ ಮೈದಾನಗಳಲ್ಲಿ ಕಂಡುಬರುತ್ತೆ. ಇದು ಪ್ರಪಂಚದಲ್ಲಿಯೇ ಜೀವಂತವಿರುವ ಅತ್ಯಂತ ದೊಡ್ಡವಾದ ಪಕ್ಷಿಯಾಗಿದೆ. ನೋಡಿ, ಇದು ಸಾಕಷ್ಟು ಸರಿ ಎಕ್ಸಾಮಲ್ಲಿ ಕೇಳಿದ್ರು, ಪ್ರಪಂಚದ ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅಂತ. ಅದು ಉಷ್ಟ್ರ ಪಕ್ಷಿ. ಜಗತ್ತಿನಲ್ಲಿಯೇ ಅತಿ ದೊಡ್ಡ ಗಾತ್ರ ಮೊಟ್ಟೆ ಸಹ ಇದು ಇಡುತ್ತದೆ. ಇದು ಹಾರೋದಕ್ಕೆ ಬರೋದಿಲ್ಲ, ಆದರೆ ಅತ್ಯಂತ ವೇಗವಾಗಿ ಓಡುವ ಪಕ್ಷಿ ಮತ್ತು ತನ್ನ ಕಾಲುಗಳಿಗೆ 2 ಬೆರಳುಗಳನ್ನು ಹೊಂದಿರುವ ಪ್ರಪಂಚದ ಏಕೈಕ ಪಕ್ಷಿಯಾಗಿದೆ. ನೋಡಿ, ಇದೆಲ್ಲ ಎಕ್ಸಾಮಿಗೆ ಕೇಳಿರ್ತಕ್ಕಂಥ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿದೆ, ನೋಡ್ಕೊಳ್ರಿ ಇದನ್ನ. ನೆಕ್ಸ್ಟು ವ್ಯವಸಾಯ ಮತ್ತು ಕೈಗಾರಿಕೆಯನ್ನು ನೋಡೋಣ. ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ವ್ಯವಸಾಯ ಅಂದರೆ ಒಕ್ಕಲುತನ ಬಹಳ ಮಹತ್ವದ ಜನರ ಆರ್ಥಿಕ ಚಟುವಟಿಕೆಯಾಗಿದೆ. ಸುಮಾರು 75%ಕ್ಕೂ ಹೆಚ್ಚು ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. 75%ಗೂ ಹೆಚ್ಚು ಜನ ಏನಾಗಿದ್ದಾರೆ, ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಸಮಭಾಜಕ ವೃತ್ತ ಪ್ರದೇಶವನ್ನು ಹೊರತುಪಡಿಸಿ ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ಒಕ್ಕಲುತನ ಜೀವನಾಧಾರ ಬೇಸಾಯವಾಗಿದೆ. ಅಂದರೆ ಸಮಭಾಜಕ ವೃತ್ತ ಹೊರತುಪಡಿಸಿ ಬೇರೆ ಭಾಗಗಳಲ್ಲಿ ಏನಾಗಿದೆ, ಈ ಜೀವನಾಧಾರ ಬೇಸಾಯವಾಗಿ ಜನರು ಒಕ್ಕಲುತನವನ್ನು ಮಾಡ್ತಾರೆ. ಆಧುನಿಕ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಉಪಯೋಗ ಬಹಳ ಕಡಿಮೆ ಇಲ್ಲಿ ಆಗುತ್ತೆ. ಬಹಳಷ್ಟು ಕಡೆ ಒಕ್ಕಲುತನವು ಮಾನವ ಶ್ರಮದಿಂದ ನಡೆಯುತ್ತೆ. ಪ್ರತಿ ಹೆಕ್ಟೇರ್ ಇಳುವರಿ ಕೂಡ ಬಹಳ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ಯಂತ್ರೋಪಕರಣಗಳ ಯೂಸ್ ಮಾಡೋದಿಲ್ಲ, ಆಮೇಲೆ ರಸಗೊಬ್ಬರಗಳನ್ನು ಸಹ ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಬಹಳಷ್ಟು ಬೇಸಾಯ ಪ್ರದೇಶದಲ್ಲಿ ಆಹಾರ ಧಾನ್ಯ ಬೆಳೆಗಳು ಮಹತ್ವದ ಸ್ಥಾನವನ್ನು ಪಡೆದಿವೆ. ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ ಮತ್ತು ಗೆಣಸು, ಕಡಲೆಕಾಯಿ, ಬಟಾಣಿ, ಹಿಟ್ಟಿನ ಬೇಳೆಗಳು ಪ್ರಧಾನ ಬೆಳೆಗಳು ಆಗಿದ್ದಾವೆ. ನೋಡಿ, ಸಮಭಾಜಕ ವೃತ್ತ ವಲಯದ ವಾಯುಗುಣವುಳ್ಳ ಪ್ರದೇಶದಲ್ಲಿ ನೆಡುತೋಟದ ಬೇಸಾಯವು ಪ್ರಮುಖವಾದದ್ದಾಗಿದೆ. ಅಂದರೆ ಈ ಸಮಭಾಜಕ ವೃತ್ತದಲ್ಲಿ ನೆಡುತೋಟದ ಬೇಸಾಯ ಮಾಡೋದಕ್ಕೆ ಸೂಕ್ತವಾದಂತಹ ವಾಯುಗುಣವಿರುತ್ತೆ. ಹಾಗಾಗಿ ಅಲ್ಲಿ ನೆಡುತೋಟ ಬೇಸಾಯವನ್ನು ಮಾಡ್ತಾರೆ. ಈ ಬುರುಂಡಿ ಪ್ರದೇಶವು ರಫ್ತಿಗಾಗಿ ಕಾಫಿ ಬೆಳೆಗೆ ಮತ್ತು ಕೋಕೋ ಬೆಳೆಯು ಕೋಟೆ ಡಿ ಐವರಿ ಮತ್ತು ಘಾನಾದಲ್ಲಿಯೂ ಹಾಗೂ ಬಟಾಣಿಗಳಂತಹ ಬೇಳೆಕಾಳುಗಳು ಗ್ಯಾಂಬಿಯಾ ದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಈ ಬಟಾಣಿಗಳಂತಹ ಬೇಳೆಕಾಳುಗಳನ್ನು ಗ್ಯಾಂಬಿಯಾ ದೇಶದಲ್ಲಿ ಬೆಳೀತಾರೆ. ಹಾಗೆ ಕಾಫಿಯನ್ನು ಬುರುಂಡಿ ಪ್ರದೇಶದಲ್ಲಿ ಬೆಳೀತಾರೆ. ಕೋಕೋ ಬೆಳೆಯು ಕೋಟೆ ಡಿ ಐವರಿ ಮತ್ತು ಘಾನಾದಲ್ಲಿ ಬೆಳೀತಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಇದು ಕೇಳಿದ್ರು, ಕೋಟೆ ಡಿ ಐವರಿ ಯಾವ ಒಂದು ಬೆಳೆಗೆ ಪ್ರಸಿದ್ಧಿಯಾಗಿದೆ ಅಂತ. ಇಲ್ಲಿ ಕೋಕೋ ಬೆಳೀತಾರೆ. ಆಫ್ರಿಕಾದಲ್ಲಿ ಬೆಳೆಯುವ ಇತರ ಬೆಳೆಗಳೆಂದರೆ ಕಬ್ಬು, ಬಾಳೆ, ಚಹಾ, ತಾಳೆ ಎಣ್ಣೆ ಬೆಳೆ ಮತ್ತು ನಿಂಬೆ ಜಾತಿಯ ಹಣ್ಣುಗಳು. ಇವೆಲ್ಲ ದೊಡ್ಡ ಎಸ್ಟೇಟ್ಗಳಲ್ಲಿ ಮತ್ತು ನೀರಾವರಿ ಬೇಸಾಯದಲ್ಲಿ ಬೆಳೀತಾರೆ. ನೆಕ್ಸ್ಟ್ ನೋಡೋಣ. ಸೆನೆಗಲ್, ಮಾರಿಟಾನಿಯಾ, ಮಾಲಿ, ನೈಜರ್, ಚಾಡ್, ಉತ್ತರ ಸುಡಾನ್, ಇಥಿಯೋಪಿಯಾ ಮತ್ತು ಸೊಮಾಲಿಯಾ ದೇಶಗಳು ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗುತ್ತವೆ ಮತ್ತು ಅಲ್ಲಿಯ ಜನರು ಹಸಿವಿನಿಂದ ಬಳಲುವರು. ಅಂದರೆ ಇವೆಲ್ಲ ಏನಾಗಿದ್ದಾವೆ, ಬಡ ರಾಷ್ಟ್ರಗಳಾಗಿದ್ದಾವೆ. ಈ ಸೆನೆಗಲ್, ಮಾರಿಟಾನಿಯಾ, ಆಮೇಲೆ ಮಾಲಿ, ನೈಜರ್, ಚಾಡ್ ಅಂತ ಬರುತ್ತೆ. ಚಾಡ್, ಉತ್ತರ ಸುಡಾನ್, ನೆಕ್ಸ್ಟ್ ಇಥಿಯೋಪಿಯಾ, ಆಮೇಲೆ ಸೋಮಾಲಿಯಾ. ಇವೇನಾಗಿದ್ದಾವೆ, ಅತ್ಯಂತ ಹಿಂದುಳಿದ ದೇಶಗಳಾಗಿದ್ದಾವೆ ಈ ಆಫ್ರಿಕಾದಲ್ಲಿ. ಹಾಗೂ ಇಲ್ಲೇನಾಗಿದೆ, ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗ್ತವೆ ಇಲ್ಲಿ.
ಅಲ್ಲಿ ಜನರು ಬಹಳ ಹಸಿವಿನಿಂದ ಬಳಲ್ತಾರೆ. ಅಂದರೆ ಬಡ ರಾಷ್ಟ್ರಗಳಂದಮೇಲೆ ಅಲ್ಲಿ ಜನರು ಹಸಿವಿನಿಂದ ಬಳಲ್ತಾರಲ್ಲ, ಹಾಗೆ ಆಫ್ರಿಕಾವು ವಿವಿಧ ಜಾತಿಯ ಹಣ್ಣುಗಳಿಗೆ ಪ್ರಸಿದ್ಧವಾಗಿದೆ. ಮೆಡಿಟರೇನಿಯನ್ ಪ್ರದೇಶದಲ್ಲಿ ನಿಂಬೆ ಜಾತಿಗೆ ಸೇರಿದ ಹಣ್ಣುಗಳಾದ ಆಲಿವ್, ಲಿಂಬೆ, ಕಿತ್ತಳೆ, ದ್ರಾಕ್ಷಿ ಸಾಮಾನ್ಯವಾಗಿ ಇಲ್ಲಿ ಬೆಳೀತಾರೆ. ಅಂದರೆ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಈ ಸಿಟ್ರಸ್ ಫ್ರೂಟ್ಸ್ ಇರ್ತಾವಲ್ಲ, ಸಿಟ್ರಸ್ ಅಂದರೆ ವಿಟಮಿನ್ ಸಿ ಇರ್ತಕ್ಕಂಥ ಹಣ್ಣುಗಳು ಜಾಸ್ತಿ ಬೆಳೀತಾರೆ. ಹಾಗಾಗಿ ಈ ಆಲಿವ್, ಲಿಂಬೆ, ಕಿತ್ತಳೆ ಮತ್ತು ದ್ರಾಕ್ಷಿ ಇವುಗಳು ಇಲ್ಲಿ ಸಾಮಾನ್ಯವಾಗಿ ಬೆಳೀತಾರೆ. ಪೂರ್ವ ಆಫ್ರಿಕಾದಲ್ಲಿ ಗೋಡಂಬಿ ಕೂಡ ಬೆಳೀತಾರೆ. ಜಂಜಿಬಾರ್ ದ್ವೀಪ ಮತ್ತು ಟಾಂಜಾನಿಯಾಗಳು ಲವಂಗ ಬೆಳೆಗೆ ಪ್ರಸಿದ್ಧಿಯಾಗಿದ್ದಾವೆ. ಇವು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಯಾವುವು? ಜಾಂಜಿಬಾರ್ ದ್ವೀಪ ಆಮೇಲೆ ಟಾಂಜಾನಿಯಾಗಳು ಇವೇನಾಗಿದ್ದಾವೆ, ಲವಂಗ ಬೆಳೆಗೆ ಪ್ರಸಿದ್ಧಿಯಾಗಿದ್ದಾವೆ. ಕೇಳಬಹುದು ನೋಡಿ ಎಕ್ಸಾಮಲ್ಲಿ. ಇಲ್ಲಿ ಗೋವಿನ ಜೋಳ ಅಂದರೆ ಮೆಕ್ಕೆಜೋಳ ಬಹಳ ಮಹತ್ವ ಪಡೆದಿದೆ. ಸ್ವಲ್ಪ ಪ್ರದೇಶದಲ್ಲಿ ಭತ್ತ ಮತ್ತು ಕಬ್ಬು ಬೆಳೆಗಳನ್ನು ಸಹ ಬೆಳೀತಾರೆ. ಹಣದ ಬೆಳೆಗಳಾದ ಕಾಫಿ ಅಂದರೆ ವಾಣಿಜ್ಯ ಬೆಳೆಗಳು ಅಂತಲೂ ಕರೀತಾರೆ. ಅಂದರೆ ಯಾವ ಬೆಳೆಗಳನ್ನು ಬೆಳೆದ್ರೆ ನಮಗೆ ಜಾಸ್ತಿ ದುಡ್ಡು ಬರುತ್ತೋ ಅವುಗಳಿಗೆ ವಾಣಿಜ್ಯ ಬೆಳೆ ಅಂತ ಕರೀತಾರೆ. ಕಾಫಿ, ತಾಳೆ, ನೆಲಗಡಲೆಗಳನ್ನು ಮದ್ಯ ಮಾಡೋದಕ್ಕೆ, ಆಮೇಲೆ ಈ ನೆಲಗಡಲೆಗಳನ್ನು ಮಧ್ಯ, ಪೂರ್ವ ಹಾಗೂ ಆಫ್ರಿಕಾದ ಇತರೆ ಭಾಗಗಳಲ್ಲಿ ಬೆಳೀತಾರೆ. ಕಾಫಿಯನ್ನು ಇಥಿಯೋಪಿಯಾದಲ್ಲಿ ಸಾವಿರಾರು ವರ್ಷಗಳಿಂದಲೂ ಬೆಳೆಯುತ್ತಾ ಬಂದಿದ್ದಾರೆ. ಕಾಫಿಯನ್ನು ಇಥಿಯೋಪಿಯಾದಲ್ಲಿ ಬೆಳೀತಾರೆ ನೋಡಿ. ಈಜಿಪ್ಟ್ ದೇಶವು ಹತ್ತಿ ಬೆಳೆಗೆ ಪ್ರಸಿದ್ಧಿಯಾಗಿದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಯುರೋಪಿಯನ್ನರು ನೆಲೆಗೊಂಡಿರುವಂತಹ ಕೀನ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆಗಳಲ್ಲಿ ಆಕಳು ಸಾಕಣೆ ಮುಖ್ಯ ಉದ್ಯೋಗವಾಗಿದೆ. ಇಲ್ಲಿ ಯುರೋಪ್ ಅಂತ ಬಂದ್ರೇನೆ ಅಲ್ಲಿ ಹೈನು ಸಾಕಾಣಿಕೆ ಜಾಸ್ತಿ ಇದೆಯಲ್ಲ, ಹಾಗಾಗಿ ಈ ಯುರೋಪಿಯನ್ನರು ಎಲ್ಲಿ ನೆಲೆಸಿದಾರಲ್ಲ ಆಫ್ರಿಕಾದಲ್ಲಿ, ಯಾವ ಕೀನ್ಯಾ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆಗಳಲ್ಲಿ ಆಕಳು ಸಾಕಾಣಿಕೆ ಮುಖ್ಯ ಉದ್ಯೋಗವಾಗಿದೆ. ಪ್ರಪಂಚದ 15% ಭಾಗದಷ್ಟು ಈ ಆಕಳುಗಳು ಆಫ್ರಿಕಾ ಒಂದರಲ್ಲಿಯೇ ಇವೆ. ಆಫ್ರಿಕಾದಲ್ಲಿ ಏನಿದೆ, ಈ ಪ್ರಪಂಚದ 15% ಭಾಗ ಆಕಳು ಸಾಕಾಣಿಕೆ ಆಫ್ರಿಕಾದಲ್ಲಿ ಕಾಣ್ತೀವಿ. ವ್ಯವಸಾಯ ಹಿಂದುಳಿಯುವುದಕ್ಕೆ ಕಾರಣಗಳೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಫ್ರಿಕಾದಲ್ಲಿ ವ್ಯವಸಾಯ ಹಿಂದುಳಿಯಲು ಹಳೆಯ ಕೃಷಿ ಪದ್ಧತಿ, ಜೀವನೋಪಾಯ ಬೇಸಾಯ ವಿಧಾನ, ಹಳೆಯ ಕೃಷಿ ಉಪಕರಣಗಳ ಬಳಕೆ, ಅನಕ್ಷರತೆ, ಬುಡಕಟ್ಟು ಪದ್ಧತಿ, ಬಂಡವಾಳ ಹಾಗೂ ವಿದೇಶಿ ಬಂಡವಾಳದ ಹೂಡುವಿಕೆಯ ಕೊರತೆ ಇತ್ಯಾದಿಗಳು ಕಾರಣವಿದ್ದಾವೆ. ಇಲ್ಲಿ ಆಧುನಿಕ ಉಪಕರಣಗಳನ್ನು ಬಳಸದೇ ಇರಬಹುದು, ಅಥವಾ ಕೃಷಿ ಮಾಡೋದ್ರಲ್ಲಿ ಹೊಸ ಪದ್ಧತಿ ಅನುಸರಿಸದೇ ಹೋಗಿರಬಹುದು. ಇದೆಲ್ಲವೂ ಸಹ ಅನಕ್ಷರತೆ ಆಗಿರ್ಬೋದು, ಈ ಬುಡಕಟ್ಟು ಜನರ ಪದ್ಧತಿ ಆಗಿರಬಹುದು, ಬಂಡವಾಳ ಮತ್ತು ವಿದೇಶಿ ಬಂಡವಾಳ ಹೂಡಿಕೆ ಬರ್ತಾ ಇರೋದಿಲ್ಲ. ಇವೆಲ್ಲವೂ ಸಹ ಇಲ್ಲಿ ವ್ಯವಸಾಯ ಹಿಂದುಳಿಯೋದಕ್ಕೆ ಕಾರಣ ಆಗ್ತವೆ ನೋಡಿ. ನೆಕ್ಸ್ಟ್ ನೋಡೋಣ. ಕೈಗಾರಿಕೆಗಳ ವಿಧಾನ ಅಭಿವೃದ್ಧಿಗೆ ಕಾರಣಗಳು. ಆಫ್ರಿಕಾದ ಅನೇಕ ದೇಶಗಳು ನೀರು, ಅರಣ್ಯ ಮತ್ತು ಖನಿಜ ಸಂಪತ್ತಿನಲ್ಲಿ ಶ್ರೀಮಂತವಾಗಿವೆ. ಈ ನೈಸರ್ಗಿಕ ಸಂಪತ್ತಿನ ಹಂಚಿಕೆ ಸಮನಾಗಿಲ್ಲ. ಇಲ್ಲಿಯ ಬಹಳಷ್ಟು ದೇಶಗಳು ಆರ್ಥಿಕತೆಯು ಬೇಸಾಯ ಅವಲಂಬಿತ ಗುಣಲಕ್ಷಣಗಳನ್ನು ಹೊಂದಿದ್ದಾವೆ. ಇದೆಲ್ಲ ಹಿಂದೆ ಈ ಮೇಲ್ಗಡೆ ಎಲ್ಲ ಪಾಠದಲ್ಲಿ ನೋಡಿದ್ವಲ್ಲ, ಅಲ್ಲೇ ಇದೆ. ಕಳೆದ ಶತಮಾನದ ಮಧ್ಯಕಾಲದವರೆಗೂ ಆಫ್ರಿಕಾದ ನೈಸರ್ಗಿಕ ಸಂಪತ್ತು ಯುರೋಪಿಯನ್ನರಿಂದ ಲೂಟಿಗೆ ಒಳಗಾಗುತ್ತಲೇ ಇತ್ತು. ಅಂದರೆ ಯುರೋಪಿಯನ್ನರು ಏನು ಮಾಡಿದ್ದಾರೆ, ಈ ದೇಶದಲ್ಲಿ ಶತಮಾನಗಳಿಂದಲೂ ಲೂಟಿಯನ್ನು ಮಾಡಿದ್ದಾರೆ. ಇದು ಅಲ್ಲಿ ಕೈಗಾರಿಕೀಕರಣ ನಿಧಾನವಾಗಲು ಕಾರಣವಾಯಿತು. ಇದರೊಂದಿಗೆ ಕೈಗಾರಿಕೀಕರಣಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ, ಕಡಿಮೆ ಬಂಡವಾಳ, ತಂತ್ರಜ್ಞಾನ ಕೊರತೆ, ನುರಿತ ಕಾರ್ಮಿಕರ ಕೊರತೆ, ಕಡಿಮೆ ಕೊಳ್ಳುವ ಶಕ್ತಿ ಮತ್ತು ರಾಜಕೀಯ ಗೊಂದಲಗಳು ಆಫ್ರಿಕಾ ದೇಶಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಕುಂಠಿತವಾಗಲು ಕಾರಣಗಳಾದವು. ನೋಡಿ, ಈ ಒಂದು ಕ್ವಶನ್ ಕೇಳಬಹುದು. ಆಫ್ರಿಕಾದಲ್ಲಿ ಕೈಗಾರಿಕೀಕರಣ ನಿಧಾನವಾಗಲು ಕಾರಣಗಳೇನು ಬರೀರಿ ಅಂತ GPSTRಗೆ ಕೇಳಬಹುದು ನೋಡಿ. ಆವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಇದಿಷ್ಟು ಪಾಯಿಂಟ್ ವೈಸ್ ಹಾಕಿ ಬರೆದ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್, ಕಳೆದ ಕೆಲ ಶತಮಾನಗಳಲ್ಲಿ ಕೈಗಾರಿಕೀಕರಣಕ್ಕೆ ಒಳಗಾಗುತ್ತಿರುವ ದೇಶಗಳೆಂದರೆ, ಅಂದರೆ ಇತ್ತೀಚಿನ ಶತಮಾನ ಅಂತಂದರೆ ಈ ಶತಮಾನಗಳಿಂದ
ಕೆಲವು ಶತಮಾನಗಳಿಂದ ಇಲ್ಲಿನ ಕೆಲವು ದೇಶಗಳೇನಾಗ್ತಾ ಇದ್ದಾವೆ, ಕೈಗಾರಿಕೀಕರಣಕ್ಕೆ ಒಳಗಾಗ್ತಿದ್ದಾವೆ. ಅಂದರೆ ಕೈಗಾರಿಕೀಕರಣ ಅಭಿವೃದ್ಧಿ ಆಗ್ತಾ ಇದೆ. ಆ ದೇಶಗಳು ಯಾವ್ಯಾವು ಅಂತ ನೋಡಿದಾಗ ಜಿಂಬಾಬ್ವೆ, ಆಮೇಲೆ ನೈಜೀರಿಯಾ, ಈಜಿಪ್ಟು, ಅಲ್ಜೀರಿಯಾ ಮತ್ತು ದಕ್ಷಿಣ ಆಫ್ರಿಕಾ ಸ್ವತಂತ್ರ ಪಡೆದ ನಂತರ ಬಹಳಷ್ಟು ಆಫ್ರಿಕಾದ ದೇಶಗಳು ಲಘು ಕೈಗಾರಿಕಾ ಬೆಳವಣಿಗೆಯಲ್ಲಿ ಆಸಕ್ತಿ ತೋರಿವೆ. ಅಂದರೆ ಇವುಗಳೇನಾಗಿದ್ದಾವೆ, ಕೈಗಾರಿಕೀಕರಣದತ್ತ ಆಸಕ್ತಿಯನ್ನು ತೋರ್ತಾ ಇದ್ದಾವೆ. ಜವಳಿ ಉದ್ಯಮ ಆಗಿರಬಹುದು, ಅಂದರೆ ಬಟ್ಟೆ ತಯಾರು ಮಾಡೋದು, ಔಷಧಿ ಮತ್ತು ಆಹಾರ ಸಂಸ್ಕರಣಾ ಹಾಗೂ ಪಾನೀಯ ಉದ್ದಿಮೆಗಳು ಇಲ್ಲಿ ಜಾರಿಗೆ ಬರ್ತಾ ಇದ್ದಾವೆ. ಬೃಹತ್ ಉದ್ದಿಮೆಗಳಾದ ಕಬ್ಬಿಣ ಮತ್ತು ಉಕ್ಕು, ರಬ್ಬರ್, ಸಿಮೆಂಟ್ ಮತ್ತು ಪೆಟ್ರೋ ರಾಸಾಯನಿಕಗಳ ತಯಾರಿಕೆಗಳು ದಕ್ಷಿಣ ಆಫ್ರಿಕಾದಲ್ಲಿ ಕೇಂದ್ರೀಕರಣಗೊಳ್ಳುತ್ತಿವೆ. ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಎಲ್ಲ ಕೈಗಾರಿಕೆಗಳು ಕೇಂದ್ರೀಕರಣಗೊಳ್ತಾ ಇದ್ದಾವೆ. ಅಲ್ಜೀರಿಯಾ, ಟ್ಯುನಿಷಿಯಾ, ಈಜಿಪ್ಟ್ ಮತ್ತು ಜಿಂಬಾಬ್ವೆ ದೇಶಗಳಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಹಂಚಿಕೆಯಾಗಿವೆ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಎಲ್ಲಿ ಹಂಚಿಕೆಯಾಗಿದ್ದಾವೆ ಅಂತ ಕೇಳಿದಾಗ ಅಲ್ಜೀರಿಯಾ, ಟ್ಯುನಿಷಿಯಾ, ಈಜಿಪ್ಟ್ ಮತ್ತು ಜಿಂಬಾಬ್ವೆಗಳಲ್ಲಿ ಕಾಣಬಹುದು. ಆಫ್ರಿಕಾದ ಇತರ ಪ್ರಮುಖ ಕೈಗಾರಿಕೆಗಳಂದರೆ ವಿದ್ಯುತ್ ಯಂತ್ರ, ಸಾರಿಗೆ ಉಪಕರಣ, ಟ್ರ್ಯಾಕ್ಟರ್ ತಯಾರಿಕೆ ಹಾಗೂ ಸಮರಕ್ಕೆ ಬಳಕೆಯಾಗುವ ವಿಮಾನ ಜೋಡಣೆಗಳು, ಅಂದರೆ ಯುದ್ಧ ವಿಮಾನ ಜೋಡಣೆಗಳು ಇಲ್ಲಿ ಬೆಳೀತಾ ಇದ್ದಾವೆ. ನೆಕ್ಸ್ಟ್ ನೋಡೋಣ, ಬೆಲೆ ಬಾಳುವ ಖನಿಜಗಳು ಇಲ್ಲಿ ಸಿಗ್ತವೆ ನೋಡಿ ಆಫ್ರಿಕಾದಲ್ಲಿ. ಆಫ್ರಿಕಾ ಖಂಡವು ಅಪಾರ ಖನಿಜ ಸಂಪತ್ತನ್ನು ಹೊಂದಿದೆ. ಆದರೆ ಬೆಲೆ ಬಾಳುವ ಖನಿಜಗಳಾದ ವಜ್ರ, ಬಂಗಾರ ಮತ್ತು ಪ್ಲಾಟಿನಂಗಳನ್ನು ಹೆಚ್ಚಾಗಿ ಉತ್ಪಾದಿಸುತ್ತೆ ನೋಡಿ. ವಜ್ರ, ಬಂಗಾರ ಮತ್ತು ಪ್ಲಾಟಿನಂಗಳು ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ. ವಜ್ರದ ಹಂಚಿಕೆಯನ್ನು ನೋಡೋಣ. ಪ್ರಪಂಚದ ಒಟ್ಟು ವಜ್ರದ ನಿಕ್ಷೇಪದಲ್ಲಿ 80% ಆಫ್ರಿಕಾ ಒಂದರಲ್ಲೇ ಕಂಡುಬರುತ್ತೆ ನೋಡಿ. 80% ಅಂದರೆ ಸುಮ್ಮನೆ ಅಲ್ಲ. ಈ 100 ಏನಾಯ್ತಲ್ಲ, 100ರಲ್ಲಿ 80 ಆಫ್ರಿಕಾ ಒಂದರಲ್ಲೇ ಸಿಕ್ಕರೆ ಇನ್ನು 20 ಉಳಿದ ಪ್ರಪಂಚದ ಉಳಿದ ದೇಶಗಳಲ್ಲಿ ಸಿಗುತ್ತೆ. ಅಂದರೆ ಈ ದೃಷ್ಟಿಯಿಂದ ನೋಡಿದ್ರೆ ಆಫ್ರಿಕಾ ಎಷ್ಟು ಶ್ರೀಮಂತ ದೇಶ ಆಗಬೇಕಾಗಿತ್ತು. ಆದರೆ ಯಾಕಷ್ಟು ಬಡ ದೇಶಗಳ ಅಲ್ಲಿ ಇದ್ದಾವೆ ಅಂತ ಗೊತ್ತಾಗ್ತಾ ಇಲ್ಲ. ಬೋಟ್ಸ್ವಾನ್, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾಗಿವೆ. ಅಂದರೆ ಆಫ್ರಿಕಾ ಏನಾಗಿದೆ, ಅತಿ ದೊಡ್ಡ ಖಂಡ ಆಗಿರೋದ್ರಿಂದ ಅಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಸರಿಸಮಾನವಾದ ಆರ್ಥಿಕತೆ ಆಗಿರಬಹುದು, ಬಂಡವಾಳ ಆಗಿರಬಹುದು, ಈ ಹಿಂದೆ ಓದಿದ್ವಲ್ಲ ಕೈಗಾರಿಕೆಗಳಾಗಿರಬಹುದು, ಅಲ್ಲಿ ಜನರ ಅಕ್ಷರಸ್ಥರು ಅನಕ್ಷರಸ್ಥರಾಗಿರಬಹುದು, ಈ ಎಲ್ಲ ಪದ್ಧತಿಗಳಿಂದ ಏನಾಗಿದೆ, ಇಲ್ಲಿ ಕೆಲವೊಂದಿಷ್ಟು ರಾಷ್ಟ್ರಗಳು ತುಂಬಾನೇ ಹಿಂದುಳಿದಿದ್ದಾವೆ. ಆಮೇಲೆ ಮೇಲಿಂದ ಮೇಲೆ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ದೇಶಗಳು ಮೇಲೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಗೋಲಿಯಾ, ನಮೀಬಾ ಮತ್ತು ಘಾನಾ ದೇಶಗಳು ಇತರೆ ಉತ್ಪಾದಕರಾಗಿದ್ದಾರೆ. ಇದೇನೈತಲ್ಲ, ಬೋಟ್ಸ್ವಾನ್, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ದೇಶಗಳಾದರೆ ಅಂಗೋಲಾ, ನಮೀಬಿಯಾ ಮತ್ತು ಘಾನಾ ದೇಶಗಳು ಇತರ ಉತ್ಪಾದಕ ದೇಶಗಳಾಗಿದ್ದಾವೆ. ವಜ್ರವನ್ನು ಹರಳು ವಜ್ರ ಮತ್ತು ಕೈಗಾರಿಕಾ ವಜ್ರವೆಂದು ವಿಂಗಡಣೆ ಮಾಡಲಾಗಿದೆ. ಕೈಗಾರಿಕಾ ವಜ್ರವು ಮುಖ್ಯವಾಗಿ ಉಜ್ಜು ಕಾಗದ ಮತ್ತು ಗಾಜು ಕತ್ತರಿಸುವ ಉಪಕರಣಗಳ ತಯಾರಿಕೆಗೆ ಬಳಕೆ ಆಗುತ್ತೆ. ಉಜ್ಜು ಕಾಗದ ಮತ್ತು ಗಾಜನ್ನು ಕತ್ತರಿಸುವ ಉಪಕರಣಗಳಾಗಿ ಈ ಕೈಗಾರಿಕಾ ವಜ್ರವನ್ನು ಉಪಯೋಗಿಸ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ ಚಿನ್ನ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮ್ಯಾಪಲ್ಲಿ. ಈ ಥರ ಸಿಂಬಲ್ ಬಂದರೆ ಇದು ಚಿನ್ನ, ಇದು ವಜ್ರ, ಆಮೇಲೆ ಇದು ಮ್ಯಾಂಗನೀಸ್. ಇಲ್ಲಿ ನೋಡಿ, ಈ 3 ಈ ಒಂದರಲ್ಲೇ ಇದೆ. ಇದೇನಾಗಿದೆ, ಫುಲ್ ಇದು ಚಿನ್ನ ಇದೆ ಇದು. ಆಮೇಲೆ ಇದು ಯೆಲ್ಲೋ ಕಲರಲ್ಲಿ ಇದೆಯಲ್ಲ, ಇದು ಕಬ್ಬಿಣ ಇದೆ ಇಲ್ಲಿ, ಕಬ್ಬಿಣ. ಆಮೇಲೆ ಇದೇನಿದೆ, ಇದು ವಜ್ರ, ಇದೇನಾಗಿದೆ ಮ್ಯಾಂಗನೀಸ್. ಬಾಕ್ಸೈಟ್ ಒಂದೇ ಇಲ್ಲಿ ಸಿಗಲ್ಲ ನೋಡಿ, ಎಲ್ಲನೂ ಇದೆ ನೋಡಿ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಪ್ರಪಂಚದ ಅರ್ಧದಷ್ಟು ಬಂಗಾರದ ನಿಕ್ಷೇಪವು ದಕ್ಷಿಣ ಆಫ್ರಿಕಾ ಒಂದರಲ್ಲೇ ಕಂಡುಬರುತ್ತೆ. ಅಂದರೆ ಪ್ರಪಂಚದ ಅರ್ಧದಷ್ಟು ಅಂದರೆ 50% ಬಂಗಾರ ನಿಕ್ಷೇಪ ಈ ದಕ್ಷಿಣ ಆಫ್ರಿಕಾ ಒಂದರಲ್ಲೇ ಕಂಡುಬರುತ್ತೆ. ಬಂಗಾರ ಹಂಚಿಕೆಯಾಗಿರುವ ಮುಖ್ಯ ಸ್ಥಳಗಳೆಂದರೆ
ವಿಟ್ ವಾಟರ್ಸ್ ರ್ಯಾಂಡ್ ಅಂತ ಬರುತ್ತೆ. ಟ್ರಾನ್ಸ್ವಾಲ್ ಅಂತಲೂ ಕರೀತಾರೆ. ವಿಟ್ ವಾಟರ್ಸ್ ರ್ಯಾಂಡ್ ಅಥವಾ ಟ್ರಾನ್ಸ್ವಾಲ್ ಮತ್ತು ಆರೆಂಜ್ ಫ್ರೀ ಸ್ಟೇಟ್ ರಾಜ್ಯಗಳಾಗಿವೆ. ಈ ಖಂಡದ ಒಟ್ಟು ಬಂಗಾರದ ಉತ್ಪಾದನೆಯಲ್ಲಿ 50%ಕ್ಕೂ ಹೆಚ್ಚು ಭಾಗವು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ಕಾಂಗೋ ಅಥವಾ ಜೈರೆ ಗಣರಾಜ್ಯಗಳಿಂದ ಪೂರೈಕೆಯಾಗುತ್ತೆ. ನೆಕ್ಸ್ಟ್ ಜನಸಂಖ್ಯೆ ಬಗ್ಗೆ ನೋಡೋಣ. ಬೆಳವಣಿಗೆ, ಹಂಚಿಕೆ ಮತ್ತು ಸಾಂದ್ರತೆ. ಪ್ರಪಂಚದಲ್ಲಿ ಮೊಟ್ಟಮೊದಲು ಮನುಷ್ಯ ಕಾಣಿಸಿಕೊಂಡ ಉಪಕರಣಗಳನ್ನು ಬಳಸಲು ಕಲಿತದ್ದು ಆಫ್ರಿಕಾದಲ್ಲೇ ಎಂದು ಪರಿಗಣಿಸಲಾಗಿದೆ. ಅಂದರೆ ಪ್ರಪಂಚದಲ್ಲಿ ಮೊಟ್ಟಮೊದಲಿಗೆ ಏನು ಮನುಷ್ಯರು ಕಂಡು ಬಂದ್ರಲ್ಲ, ಅದು ಈ ಆಫ್ರಿಕಾದಲ್ಲೇ ಅನ್ನೋದು ನೆನಪಲ್ಲಿರಬೇಕು. ಈ ಹಿಂದೆ ಮಾನವನ ಆರಂಭಿಕ ಜೀವನ ಅಂತ ನೋಡಿದ್ವಲ್ಲ, ಇತಿಹಾಸ 6ರಲ್ಲಿ ಫಸ್ಟ್ ಪಾಠ ಸೆಕೆಂಡ್ ಪಾಠ ಇತ್ತು ನೋಡಿ. ಆವಾಗ ಓದಿದ್ವಿ ಆಫ್ರಿಕಾದಲ್ಲೇ ಮನುಷ್ಯ ಫಸ್ಟ್ ಕಾಣಿಸ್ಕೊಂಡಿದ್ದು. ಆಮೇಲೆ ಮನುಷ್ಯ ಉಪಕರಣಗಳನ್ನು ಬಳಸಿದ್ದು ಸಹ ಈ ಆಫ್ರಿಕಾದಲ್ಲೇ. ಮಾನವ ಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಅಭಿಪ್ರಾಯದಂತೆ ಹೋಮೋಸೇಪಿಯನ್ನರು ಆಫ್ರಿಕಾದ ಕೀನ್ಯಾ ಮತ್ತು ಇಥಿಯೋಪಿಯಾಗಳಲ್ಲಿಯ ಪೂರ್ವ ಸರೋವರದ ಬಳಿ ಕಾಣಿಸಿಕೊಂಡಿದ್ದರು. ಇದೇನು ಸೋಫಿಯನ್ನರು ಅಂತ ಕರೀತಾರೆ. ಅಂದರೆ ಹೋಮೋಸೇಪಿಯನ್ನರು ಅಂತಂದ್ರೆ ಮಾನವರು ಆಫ್ರಿಕಾದ ಕೀನ್ಯಾ ಮತ್ತು ಇಥಿಯೋಪಿಯಾ ದೇಶಗಳಲ್ಲಿ ಪೂರ್ವ ಸರೋವರದ ಬಳಿ ಕಾಣಿಸಿಕೊಂಡಿದ್ರು ಅಂತ ಈ ಸಂಶೋಧಕರು ಹೇಳಿದ್ದಾರೆ. ಪ್ರಧಾನವಾಗಿ ನಿಗ್ರೋ ಹಾಗೂ ಅವರ ಮೂಲ ನಿವಾಸಿಗಳ ಗುಂಪುಗಳಿಂದ ಕೂಡಿದೆ. ಈಗ ಆಫ್ರಿಕಾ ವಿವಿಧ ಜನಾಂಗ ಮತ್ತು ಕುಲವರ್ಗಗಳನ್ನು ಹೊಂದಿದೆ. ಈ ಖಂಡದಲ್ಲಿ ವಿವಿಧ ಜನರು, ಭಾಷೆ, ಸಂಸ್ಕೃತಿ ಇಲ್ಲಿ ಮಿಲನವಾಗಿದೆ. ನೆಕ್ಸ್ಟ್ ನೋಡೋಣ. ಸುಮಾರು 1051 ಮಿಲಿಯನ್ ಜನರು ಈ ಆಫ್ರಿಕಾ ಖಂಡದಲ್ಲಿ ವಾಸಿಸಿದ್ದಾರೆ. ನೈಜೀರಿಯಾ, ಈಜಿಪ್ಟ್, ಇಥಿಯೋಪಿಯಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ್ದಾವೆ. ಹೆಚ್ಚು ಜನಸಾಂದ್ರತೆ ಹೊಂದಿರೋದು ಯಾವ್ಯಾವು ಅಂತ ಕೇಳಿದಾಗ ನೈಜೀರಿಯಾ, ಈಜಿಪ್ಟ್, ಇಥಿಯೋಪಿಯಾ, ಜೈರೆ, ಆಮೇಲೆ ದಕ್ಷಿಣ ಆಫ್ರಿಕಾಗಳು. ಕಳೆದ 3 ದಶಕಗಳಲ್ಲಿ ಆಫ್ರಿಕಾ ಕೆಲವು ರಾಷ್ಟ್ರಗಳಲ್ಲಿ ಮರಣ ಪ್ರಮಾಣವು ಕಡಿಮೆಯಾಗಿದೆ. ಅಂದರೆ ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ಏನಾಗಿದೆ, ಮರಣ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ. ಅದಕ್ಕೆ ಕಾರಣ ಏನಂದರೆ ಆಹಾರದ ಹೆಚ್ಚು ಉತ್ಪಾದನೆ ಆಗಿರಬಹುದು, ಔಷಧೀಯ ಸರಬರಾಜು ಮತ್ತು ಸ್ವಚ್ಛ ನಿರ್ವಹಣಾ ಸುಧಾರಣೆಗಳೇ ಇದಕ್ಕೆ ಕಾರಣ ಆಗಿದ್ದಾವೆ. ಆದರೆ ಜನನ ಪ್ರಮಾಣವು ಹೆಚ್ಚಾಗಿದ್ದು ಅಧಿಕ ಜನಸಾಂದ್ರತೆ ಕಾರಣವಾಗಿದೆ. ಮರಣ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಹಾಗೆಯೇ ಜನನ ಪ್ರಮಾಣವು ಕೂಡ ಇಲ್ಲಿ ಹೆಚ್ಚಾಗ್ತಾ ಬಂದಿದೆ. ಆಫ್ರಿಕಾದ ಜನಸಂಖ್ಯಾ ಬೆಳವಣಿಗೆ ದರವು ಪ್ರಪಂಚದ ಸರಾಸರಿ ಅಥವಾ ಅದಕ್ಕೂ ಹೆಚ್ಚಾಗಿದೆ. ಆಫ್ರಿಕಾದಲ್ಲಿ ಈ ಪ್ರಪಂಚದ ಸರಾಸರಿ ಬೆಳವಣಿಗೆ ದರ ಅದಲ್ಲ, ಅದಕ್ಕಿಂತನೂ ಸಹ ಹೆಚ್ಚಾಗಿದೆ ಅಂತ ನೋಡಿ ಇಲ್ಲಿ. ಕೆಲವು ದೇಶಗಳಾದ ಸೋಮಾಲಿಯಾ, ಇಥಿಯೋಪಿಯಾ, ಚಾಡ್, ನೈಜೀರಿಯಾ ಮತ್ತು ಮಾಲಿಗಳಲ್ಲಿ ಜೀವಿತಾವಧಿ ಬಹಳ ಕಡಿಮೆ, ಅಂದರೆ 50 ವರ್ಷಗಳು ಮಾತ್ರ. ಈ ದೇಶಗಳಲ್ಲಿರ್ತಕ್ಕಂಥ ಜನರ ಜೀವಿತಾವಧಿ ಎಷ್ಟಿದೆ ಅಂತಂದರೆ 50 ವರ್ಷಗಳು ಮಾತ್ರ ಇದೆ ನೋಡಿ. ವಿಶೇಷವಾದ ಸಂಗತಿ ಎಂದರೆ ಜನಸಂಖ್ಯೆ ಹಂಚಿಕೆ ಅಸಮಾನವಾಗಿರುವುದು. ಅತಿ ಹೆಚ್ಚು ಜನಸಾಂದ್ರತೆಯು ಆಫ್ರಿಕಾದ ಗಿನಿ ಕರಾವಳಿ ಪ್ರದೇಶ, ನೈಲ್ ನದಿಯ ಕಣಿವೆ, ಪೂರ್ವ ಆಫ್ರಿಕಾದ ಎತ್ತರ ಪ್ರದೇಶ ಮತ್ತು ಮಡಗಾಸ್ಕರ್ ಹಾಗೂ ಉತ್ತರದ ಕರಾವಳಿ, ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೂ ಜೈರ್ ನಗರಗಳ ಮತ್ತು ಗಣಿ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ನೋಡಿ, ಇದೇನಾಗಲ್ಲ. ಅತಿ ಹೆಚ್ಚು ಜನಸಾಂದ್ರತೆ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಗಿನಿಯ ಕರಾವಳಿ ಪ್ರದೇಶ, ನೈಲ್ ನದಿಯ ಕಣಿವೆ, ಪೂರ್ವ ಆಫ್ರಿಕಾದ ಎತ್ತರ ಪ್ರದೇಶ ಮತ್ತು ಮಡಗಾಸ್ಕರ್ ಹಾಗೂ ಉತ್ತರ ಕರಾವಳಿ, ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ಜೈರ್ ನಗರ ಮತ್ತು ಗಣಿ ಪ್ರದೇಶಗಳಲ್ಲಿ ಈ ಥರ ಹೆಚ್ಚು ಜನಸಾಂದ್ರತೆ ಕಂಡುಬರುತ್ತೆ. ಕಡಿಮೆ ಜನಸಾಂದ್ರತೆಯು ಮರುಭೂಮಿ, ಪರ್ವತ ಪ್ರದೇಶಗಳು ಹಾಗೂ ಸಮಭಾಜಕ ವೃತ್ತ ಅಭಯಾರಣ್ಯ ಭಾಗಗಳಲ್ಲಿ ಕಂಡುಬರುತ್ತೆ. ಇಲ್ಲಿ ಜನರು ವಾಸ ಮಾಡೋದಕ್ಕೆ ಸೂಕ್ತವಾದ ವಾತಾವರಣ ಇರೋದಿಲ್ಲಲ್ಲ, ಅಲ್ಲಿ ಏನಾಗುತ್ತೆ, ಜನಸಾಂದ್ರತೆ ಕಡಿಮೆ ಆಗುತ್ತೆ. ಲಿಬಿಯಾದ ಸಹರಾ ಮತ್ತು ಅಲ್ಜೀರಿಯಾಗಳಲ್ಲಿ ಕಡಿಮೆ ಜನಸಾಂದ್ರತೆ ಇದೆ. ಇಲ್ಲಿ ಜನಸಾಂದ್ರತೆಯು ಪ್ರತಿ ಚದುರ ಕಿಲೋಮೀಟರ್ಗೆ 15 ಜನ ಕಂಡುಬರ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಆಫ್ರಿಕಾದ ಜನರನ್ನು 4 ವಿಭಾಗಗಳಾಗಿ, ಅಂದರೆ 4 ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಫಸ್ಟ್ ಒನ್ ಪಿಗ್ಮಿಗಳು, ಬುಷ್ಮೆನ್, ಮಸಾಯಿ.
ಇವರು ಸಹರಾ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ವಾಸಿಸುತ್ತಾರೆ. ಇದು ಕೇಳಿದ್ರು ನೋಡಿ, ಬುಷ್ಮನ್. ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದ್ರು ಇದು, ಬುಷ್ಮನ್ ಎಲ್ಲಿ ಕಂಡು ಬರ್ತಾರೆ ಅಂತ. ಸಹರಾ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ನೆಲೆಸಿದ್ದಾರೆ. ಅರಬ್ಬರು ಉತ್ತರ ಆಫ್ರಿಕಾದಲ್ಲಿ ವಾಸಿಸಿದ್ದಾರೆ. ಆಮೇಲೆ ಇಂಡಿಯನ್ನರು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾದಲ್ಲಿ ವಾಸವಾಗಿದ್ದಾರೆ. ನೆಕ್ಸ್ಟ್ ಯುರೋಪಿಯನ್ನರು ದಕ್ಷಿಣ ಆಫ್ರಿಕಾದಲ್ಲಿ ಹಾಗೂ ಇತರೆ ಫಲವತ್ತಾದ ನದಿ ಬಯಲುಗಳಲ್ಲಿ ಇವರು ವಾಸವಾಗಿದ್ದಾರೆ. ಓಕೆ, ನಿಮಗಿದು ತಿಳಿದಿರಲ್ಲ ಅಂತ ಕೊಟ್ಟಿದ್ದಾರಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕು. ನೈಲ್ ನದಿಯ ಉದ್ದದ ಬಹುಭಾಗ ಸಹರಾ ಮರುಭೂಮಿಯಲ್ಲಿ ಸಾಗುತ್ತದೆ. ಆದರೂ ಅದು ಎಂದೂ ಬತ್ತಿ ಹೋಗುವುದಿಲ್ಲ. ಅಂದರೆ ನೋಡಿ, ಈಗ ಮರುಭೂಮಿ ಇದೆ ಅಂತಂದಮೇಲೆ ಅಲ್ಲಿ ಒಂದು ನದಿ ಹರಿದು ಹೋಗುತ್ತೆ ಅಂತಂದ್ರೆ ಸಾಮಾನ್ಯ ಅಲ್ಲ. ಆ ಮರುಭೂಮಿಯಿಂದನೇ ಹರಿದು ಹೋಗುತ್ತೆ ಅಂದರೂ ಅದು ಬತ್ತಿಲ್ಲ. ಇದಕ್ಕೆ ನೈಲ್ ನದಿಯ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಬೀಳುವುದಕ್ಕೆ ಪ್ರಮುಖ ಕಾರಣ. ಈ ನೈಲ್ ನದಿಯನ್ನು ಉಗಮ ಆಗುತ್ತಲ್ಲ, ಅಲ್ಲಿ ಸಾಕಷ್ಟು ಮಳೆ ಬೀಳೋದ್ರಿಂದ ಇದೇನಾಗುತ್ತೆ, ಮರುಭೂಮಿಯಿಂದ ಹರಿದು ಹೋಗಿದ್ರೂ ಸಹ ಇದು ಬತ್ತೋದಿಲ್ಲ. ಸಹರಾ ಮರುಭೂಮಿಯು ಆಫ್ರಿಕಾದ ಉತ್ತರ ಭಾಗವನ್ನು ಆವರಿಸಿದ್ದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಮರುಭೂಮಿಯಾಗಿದೆ. ಇದು ಕೇಳಿದ್ರು, ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಅಂತ. ಸಹರಾ ಮರುಭೂಮಿ ನೋಡಿ. ಲಿಬಿಯಾ ಅಲ್ಜೀರಿಯಾದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಸೆಲ್ಸಿಯಸ್ ದಾಖಲಾಗಿದೆ, 58%. ಇದು ಸಹ ಕೇಳಿದ್ರು, ಪ್ರಪಂಚದ ಅತ್ಯಂತ ಉಷ್ಣಭರಿತ ರಾಷ್ಟ್ರ ಯಾವುದು ಅಂತ. ಇದು ನೋಡಿ, ಲಿಬಿಯಾದ ಅಲ್ಜೀರಿಯಾ 58 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಲ್ಲಿ. ಅಡ್ಡಾಕ್ಸ್ ಎಂಬ ಪ್ರಾಣಿ ಉದ್ದವಾದ ತಿರುಚಲ್ಪಟ್ಟ ಕೋಡುಗಳುಳ್ಳ ಚಿಗರೆಯಾಗಿದೆ. ಇದು ನೀರು ಕುಡಿಯುವುದಿಲ್ಲ, ಬದಲಾಗಿ ತನಗೆ ಬೇಕಾದ ನೀರನ್ನು ತಾನು ತಿನ್ನುವ ಹುಲ್ಲು ಮತ್ತು ಸಸ್ಯಗಳಿಂದ ಪಡೆಯುತ್ತದೆ. ಇದು ಸಹ ಕೇಳಿದ್ರು ನೋಡಿ, ಈ ಅಡ್ಡಾಕ್ಸ್ ಪಕ್ಷಿಯ ವಿಶೇಷತೆ ಏನು ಅಂತ. ಇದು ನೀರು ಕುಡಿಯೋದಿಲ್ಲ, ಬಟ್ ಇದೇನು ತಾನು ಹುಲ್ಲು ಅದು ತಿನ್ನುತ್ತಲ್ಲ, ಹುಲ್ಲು ಸಸ್ಯ, ಅದರಿಂದಾನೇ ನೀರನ್ನು ಪಡೆಯುತ್ತೆ. ಆಫ್ರಿಕಾದಲ್ಲಿ ಬೇಯೋಬಾಬ್ ಎಂಬ ಮರ ಇದೆ. ಇದು ಬಾಟಲಿಯ ಆಕಾರದಲ್ಲಿದ್ದು ಇದರ ಕಾಂಡವು ನೀರನ್ನು ಹಿಡಿದಿಡಲು ಉಬ್ಬಿಕೊಂಡಿರುತ್ತದೆ. ಇದು 1000ರಿಂದ 12,000 ಲೀಟರ್ ನೀರನ್ನು ಹಿಡಿದಿಡಬಲ್ಲದು. ಈ ಬೇಯೋಬಾಬ್ ಮರ ಏನೈತಲ್ಲ, ಅದರಲ್ಲಿ 1000ದಿಂದ 12,000 ಲೀಟರ್ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಅದರಲ್ಲಿರುತ್ತೆ. ನೀರು ಬೇಕಾದ ಪ್ರಯಾಣಿಕರು ಕೆಲವು ಸಲ ಈ ಮರದ ನೀರನ್ನು ಬಳಸುತ್ತಾರೆ. ಪ್ರಪಂಚದ 24% ಕಾಫಿ ಉತ್ಪನ್ನವು ಆಫ್ರಿಕಾದಿಂದ ಉತ್ಪಾದನೆಯಾಗುತ್ತದೆ. ಅಂದರೆ ಪ್ರಪಂಚದ ಕಾಫಿ ಉತ್ಪಾದನೆಯಲ್ಲಿ 24% ಹೊಂದಿದೆ. ಪ್ರಪಂಚದ 50% ಹೆಚ್ಚು ಕೋಕೋವನ್ನು ಆಫ್ರಿಕಾ ಒಂದೇ ಉತ್ಪಾದನೆಯಾಗುತ್ತೆ. ಪಿಗ್ಮಿಗಳು ಪ್ರಪಂಚದಲ್ಲಿಯೇ ಅತಿ ಗಿಡ್ಡ ಜನರಾಗಿದ್ದಾರೆ. ಅವರು ಕಾಂಗೋ ಕಣಿವೆಯಲ್ಲಿ ವಾಸಿಸುತ್ತಾರೆ. ಪಿಗ್ಮಿಗಳೇನಾಗಿದ್ದಾರೆ, ಈ ಪಿಗ್ಮಿಗಳು ಪ್ರಪಂಚದಲ್ಲಿಯೇ ಅತಿ ಗಿಡ್ಡ ಜನರು, ಅಂದರೆ ಪೂರ್ತಿ ಗಿಡ್ಡಕ್ಕಿರ್ತಾರೆ ಇವರು. ಅವರೇನಾಗಿದ್ದಾರೆ, ಕಾಂಗೋ ಕಣಿವೆಯಲ್ಲಿ ವಾಸವಾಗಿದ್ದಾರೆ. ಆಫ್ರಿಕಾ ಖಂಡದ ಜನರು ಹೆಚ್ಚು ಫಲವಂತಿಕೆ ಶಕ್ತಿಯನ್ನು ಹೊಂದಿದ್ದಾರೆ. ಆವಾಗಲೇ ನೋಡಿದ್ವಲ್ಲ, ಜನನ ದರ ಇಲ್ಲಿ ಹೆಚ್ಚಾಗಿದೆ ಅಂತ. ಪ್ರಪಂಚದ ಜನನ ದರಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ಅದಕ್ಕಿಂತನೂ ಹೆಚ್ಚಾಗಿರುತ್ತೆ. ಆಫ್ರಿಕಾ ಖಂಡದ ಜನರು ಹೆಚ್ಚು ಫಲವಂತಿಕೆ ಶಕ್ತಿಯನ್ನು ಹೊಂದಿದ್ದಾರೆ. ಆದರೆ ಅವರ ನಿರೀಕ್ಷಿತ ಜೀವಿತಾವಧಿ ಕಡಿಮೆ ಇರುತ್ತೆ. ಆಫ್ರಿಕಾ ಖಂಡದಲ್ಲಿ 800ಕ್ಕೂ ಹೆಚ್ಚು ಭಾಷೆಯನ್ನು ಮಾತನಾಡುವವರು ಅಲ್ಲಿ ಇದ್ದಾರೆ. ಆಫ್ರಿಕಾದಲ್ಲಿ ಗ್ರಾಮೀಣ ಜನಸಂಖ್ಯೆ ಹೆಚ್ಚು ಇದ್ದಾರೆ. ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಗ್ರಾಮೀಣ ಜನಸಂಖ್ಯೆಯನ್ನು ಕಾಣ್ತೀವಿ. ಇದು ಕಡಿಮೆ ನಗರೀಕರಣವುಳ್ಳ ಖಂಡವಾಗಿದೆ. ಅಧಿಕ ನಗರೀಕರಣವುಳ್ಳ ಖಂಡ ಯಾವುದು ಅಂತ ಕೇಳಿದಾಗ ಯುರೋಪ್ ಅನ್ನೋದು ನಿಮಗೆ ನೆನಪಿರಬೇಕು. ಈ ಹಿಂದೆ ಓದಿದ್ವಲ್ಲ ನಾವು ಯುರೋಪ್ ಅಂತ. ಯುರೋಪ್ ಇದೇನಾಗಿದೆ, ಆಫ್ರಿಕಾ ಕಡಿಮೆ ನಗರೀಕರಣವನ್ನು ಹೊಂದಿದೆ. ಆದ್ದರಿಂದ ಇಲ್ಲಿ ಸಾಕಷ್ಟು ಬಡ ದೇಶಗಳಿದ್ದಾವೆ. ನೆಕ್ಸ್ಟ್ ನೋಡೋಣ, ಆಫ್ರಿಕಾವನ್ನು ಡ್ಯಾಶ್ ಖಂಡ ಅಂತ ಕರೀತಾರೆ. ಕಗ್ಗತ್ತಲೆ ಖಂಡ ಅಂತ ಕರೀತಾರೆ. ಒಂದು ನಿಮಿಷ.
ಕಗ್ಗತ್ತಲೆ ಖಂಡ ಅಂತ ಕರೀತಾರೆ. ಆಫ್ರಿಕಾದ ಉದ್ದ ನದಿ ಯಾವುದು ಅಂತ ಕೇಳಿದಾಗ ನೈಲ್ ನದಿ ಅಂತ ನಿಮಗೆ ಗೊತ್ತಿರಬೇಕು. ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕಿಲಿಮಾಂಜಾರೋ ನೋಡಿ. ಕಿಲಿಮಾಂಜಾರೋ. ಇದು ಎಷ್ಟು ಮೀಟರ್ ಎತ್ತರವಾಗಿದೆ ಅಂತಲೂ ಕೇಳ್ತಾರೆ ಎಕ್ಸಾಮ್ಗೆ. ಇದು 5800 5895 ಮೀಟರ್ ಎತ್ತರವಾಗಿದೆ ನೋಡಿ. ನೆಕ್ಸ್ಟು ಆಫ್ರಿಕಾದ ದೊಡ್ಡದಾದ ಪಕ್ಷಿ ಯಾವುದು ಅಂತ ಕೇಳ್ತಾರೆ. ಆಫ್ರಿಕಾದ ದೊಡ್ಡದಾದ ಪಕ್ಷಿ ಉಷ್ಟ್ರ ಪಕ್ಷಿ. ಸವನ್ನ ಮಾದರಿ ವಾಯುಗುಣ ಪ್ರದೇಶವನ್ನು ಸುಡಾನ್ ಮಾದರಿ ವಾಯುಗುಣ ಅಂತಲೂ ಕರೀತಾರೆ ನೋಡಿ. ಸುಡಾನ್ ಮಾದರಿ ವಾಯುಗುಣ ಪ್ರದೇಶ ಅಂತಲೂ. ಈ ಎಲ್ಲ ಕ್ವಶನ್ಸ್ಗಳನ್ನು ಬೇರೆ ಒಂದು ಕ್ಲಾಸಲ್ಲಿ ನೋಡೋಣ. ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ನೋಡೋಣ. ಓಕೆ, ಈ ಕ್ಲಾಸೊಂದಿಗೆ ಇದೇನಾಗಿದೆ, ಈ 6th ಸೆಕೆಂಡ್ ಭಾಗ ಮುಗೀತು. ಅಂದರೆ 6th ಕ್ಲಾಸ್ ಕಂಪ್ಲೀಟ್ ಆಯಿತು ಇದ್ರ ಮೂಲಕ. ಓಕೆ, ನೆಕ್ಸ್ಟು ಈ ಕ್ವಶನ್ ಆನ್ಸರ್ ಕ್ಲಾಸ್ಗಳನ್ನು ನೋಡೋಣ. ಓಕೆ, ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.